ಅಂತ ಹೇಳ್ತಾ ಇದ್ದಾರೆ. ಆಯ್ತಾ? ಹಾಗಾಗಿ ಯಾರಲ್ಲಿ ಶ್ರದ್ಧೆ ಇರ್ತದೆ, ಯಾರಲ್ಲಿ ಮುಗ್ಧತೆ ಇದೆ, ಶ್ರದ್ಧೆ ಇದೆ, ಯಾರಲ್ಲಿ ಆ ಲಾಜಿಕ್ ಮೈಂಡ್ ಸೆಟ್ ಇಲ್ಲ, ಆಯ್ತಾ, ಅವರು ಖಂಡಿತ ಕೋಟ್ಯಾಧಿಪತಿ ಆಗೇ ಆಗ್ತಾರೆ. ಅವರನ್ನು ಯಾರು ತಡಿಲಿಕ್ಕಾಗಲ್ಲ. ಇವೆಲ್ಲ ಆಗವಲ್ಲ ಹೋಗವಲ್ಲ ಅಂತ ಯಾರು ಯೋಚನೆ ಮಾಡ್ತಾ ಇದ್ದಾರೆ, ಹಾಗೆ ಮಾಡುವವರನ್ನ ಹೀಯಾಳುತ್ತಾ ಇದ್ದಾರೆ. ಈ ಜನ್ಮದಲ್ಲಿ ಅವ್ರು ಯಾವತ್ತೂ ಕೋಟಿ ಅಲ್ಲ ಲಕ್ಷಾಧಿಪತಿ ಆಗೋದು ಕಷ್ಟ ಇದೆ. ಯಾವತ್ತೂ ಎದ್ದು ಬರ್ಲಿಕ್ಕೆ ಸಾಧ್ಯವಿಲ್ಲ. ಹ್ಮ್ ಹಾಗಾಗಿ ನಮ್ಮ ನಡೆ ಕೋಟೆಯ ಕಡೆ, ಆಯ್ತಾ, ಎಲ್ಲರೂ ಕೋಟೆಯಾಧಿಪತಿ ಆಗಬೇಕು, ಆಯ್ತಾ. ಅದು ನಮ್ಮ ಹಕ್ಕು, ಪ್ರತಿಯೊಬ್ಬರು. ಅದು ನ್ಯಾಯ ಮಾರ್ಗದಿಂದ, ಧರ್ಮ ಮಾರ್ಗದಿಂದ. ಅದಕ್ಕಾಗಿ ಕಷ್ಟಪಡಬೇಕಾಗಿಲ್ಲ. ಕೋಟ್ಯಾಧಿಪತಿ ಆಗ್ಲಿಕ್ಕೆ ಕಷ್ಟಪಡಬೇಕಾಗಿಲ್ಲ, ಶ್ರದ್ಧೆ ಇದ್ರೆ ಸಾಕು. ಕಷ್ಟಪಟ್ಟವರೆಲ್ಲ ಕೋಟ್ಯಾಧಿಪತಿ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಅಲ್ವ? ಕಷ್ಟಪಡೋರು ಎಷ್ಟು ಜನ ಇದ್ದಾರೆ ಗೊತ್ತಾ? ಕಷ್ಟಪಡೋರು ಎಷ್ಟು ಜನ ಇದ್ದಾರೆ? ತುಂಬಾ ಜನ ಇದ್ದಾರೆ ಕಷ್ಟಪಡೋರು. ಕಷ್ಟಪಟ್ಟು ಕೋಟ್ಯಾಧಿಪತಿ ಆದವ್ರು ಯಾರು ಇಲ್ಲ. ಕಷ್ಟಪಟ್ಟು ಕೋಟ್ಯಾಧಿಪತಿ ಆಗ್ಲಿಕ್ಕೆ ಆಗೋಲ್ಲ. ನೀವು ಎಷ್ಟು ಕಷ್ಟಪಟ್ಟರು ತಿಂಗಳ ಎಷ್ಟು ಸಂಪಾದನೆ ಮಾಡಬೇಕು ಅಲ್ವ? ಕಲ್ಲು ಹೊಡೆಯೋನು ಕೂಡ ಕಷ್ಟಪಡ್ತಾ ಇದ್ದಾನೆ ಅಲ್ವಾ? ಏನೋ ಏನದು, ಕಲ್ಲು ಕಲ್ಲು ಕೆಲಸ ಮಾಡೋರು, ಕಟ್ಟಿಗೆ ಕೆಲಸ ಮಾಡೋರು, ಮರ ಕೆಲಸ ಮಾಡೋರು, ಕೆಲವರು ತುಂಬಾ ಹಾರ್ಡ್ ವರ್ಕ್ ಮಾಡೋರು ಎಷ್ಟೊಂದು ಜನ ಇದ್ದಾರೆ. ಅವರಷ್ಟು ಕಷ್ಟಪಟ್ಟು ಕೆಲಸ ಮಾಡೋರು ಯಾರು ಇದ್ದಾರೆ? ಅವರೆಲ್ಲ ಕೋಟ್ಯಾಧಿಪತಿ ಆಗಿಲ್ಲ, ಆಗೋದು ಇಲ್ಲ. ನಮ್ಮ ತಲೆಯಿಂದ ಹೊರಗೆ ತೆಗಿಬೇಕು. ಕೋಟ್ಯಾಧಿಪತಿ ಅಂದ್ರೆ ಕಷ್ಟದಿಂದ ಬರುವುದಲ್ಲ, ನಮ್ಮ ಶ್ರದ್ಧೆಯಿಂದ, ನಮ್ಮ ಆಲೋಚನೆಯಿಂದ ಬರುವಂಥದ್ದು. ಹಾಗಾಗಿ ಕಷ್ಟಪಡಬೇಕು ಅನ್ನುವ ಮನಸ್ಥಿತಿ ಯಾರಲ್ಲಿದೆ ಅವರು ಯಾವತ್ತೂ ಕೋಟ್ಯಾಧಿಪತಿ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಅರ್ಥ ಆಯ್ತಾ? ಒಂದು ಶ್ರದ್ಧೆ ಇರಬೇಕು. ಎರಡನೇದು ಆತ್ಮ, ನಾನು ಬೇರೆ ಅಲ್ಲ, ಪರಮಾತ್ಮ ಬೇರೆ ಅಲ್ಲ. ಆ ಪರಮಾತ್ಮನೇ ಇಡೀ ಬ್ರಹ್ಮಾಂಡದ ನಾಯಕನಾಗಿರುವಾಗ, ಅಧಿಕಾರಿಯಾಗಿರುವಾಗ, ಇಡೀ ಬ್ರಹ್ಮಾಂಡದ ಸಂಪತ್ತು ಅವನ ಕೈಯಲ್ಲಿರುವಾಗ, ಅವನು ಏನನ್ನು ಬೇಕಾದರೂ ಮಾಡುವಲಿಕ್ಕೆ ಸಾಧ್ಯ ಇರುವಾಗ, ಅವನದೇ ಅಂಶವಾದ ನಾನು, ಅವನದೇ ಪ್ರತಿರೂಪವಾದ ನಾನು ಕೂಡ ಎಲ್ಲವನ್ನು ಮಾಡಬಲ್ಲೆ. ನಾನು ಕೂಡ ಕೋ ಕ್ರಿಯೇಟರ್, ಅಹಂ ಬ್ರಹ್ಮಾಸ್ಮಿ. ಆ ಬ್ರಹ್ಮ ಬೇರೆ ಯಾರು ಅಲ್ಲ, ಆ ಬ್ರಹ್ಮ ನಾನೇ ಆಗಿದ್ದೇನೆ. ಕ್ರಿಯೇಟರ್ ಯಾರು? ಬ್ರಹ್ಮ. ಬ್ರಹ್ಮ ಕ್ರಿಯೇಟರ್, ಆದ್ರೆ ಬ್ರಹ್ಮ ಯಾರು? ಅಹಂ ಬ್ರಹ್ಮ, ನಾನೇ ಬ್ರಹ್ಮ. ನಾನೇ ಬ್ರಹ್ಮನಾದಾಗ ನನಗೆ ಬೇಕಾಗಿದ್ದನ್ನ ಕ್ರಿಯೇಟ್ ಮಾಡುವ ಅಧಿಕಾರ, ಶಕ್ತಿ ನನ್ನೊಳಗೆ ದೇವರು ಇನ್ಬಿಲ್ಟ್ ಕೊಟ್ಟಿದ್ದಾನೆ. ಹಾಗಾಗಿ ನಾವು ಆ ಶಕ್ತಿಯನ್ನು ಮೊದಲು ನಂಬಬೇಕು. ನಂಬಬೇಕು ಫಸ್ಟ್. ಹೊರಗಡೆ ದೇವರನ್ನ, ಹೊರಗಡೆ ಇರುವ ವಿಗ್ರಹವನ್ನ, ದೇವಸ್ಥಾನದಲ್ಲಿರುವ ಆ ಪೂಜೆ ಪುನಸ್ಕಾರ, ಆ ವಿಗ್ರಹ ಮೇಲೆ ಇರುವಂತಹ ಭಯ ಭಕ್ತಿ ನಮ್ಮೊಳಗೆ ಇರುವ ಆತ್ಮದ ಮೇಲೆ ಮೊದಲು ನಾವು ಬೆಳೆಸ್ಕೊಳ್ಬೇಕು. ಅದನ್ನು ಡೈವರ್ಟ್ ಮಾಡಬೇಕು. ಅದೇ ನಿಜವಾದ ಭಕ್ತಿ, ಅದೇ ನಿಜವಾದ ಶ್ರೇಷ್ಠವಾದ ಭಕ್ತಿ. ಯಾವಾಗ ನೀವು ಅದನ್ನ ಸಂಪೂರ್ಣವಾಗಿ ತಿರುಗಿಸಿ ಆತ್ಮದ ಆರಾಧಕರಾದರೆ, ಇಡೀ ಬ್ರಹ್ಮಾಂಡ ನಿಮಗೋಸ್ಕರ ಸಹಕಾರ ಮಾಡ್ಲಿಕ್ಕೆ ಶುರು ಮಾಡ್ತಾರೆ ಎಲ್ಲ. ಯಾಕೆಂದ್ರೆ ಎಲ್ಲರೂ ಕೊನೆಗೆ ಇರುವುದು ಒಂದೇ, ಏನು? ಏಕತ್ವ, ಒನ್ನೆಸ್. ಆದ್ರೆ ನಾವು ಅನ್ಕೊಂಡು, ಯಾಕೆಂದ್ರೆ ಗೀತೆಯಲ್ಲಿ ಕೃಷ್ಣ ಹೇಳ್ತಾನೆ ನೋಡು, ನೀನ್ ಅನ್ಕೊಂಡಿದ್ದಿ ನೀನು ಬೇರೆ ನಾನು ಬೇರೆ ಅಂತ. ಇಲ್ಲಿರೋರೆಲ್ಲರೂ ನಾನೇ ಆಗಿದ್ದೆ. ಅದು ಹೇಗೆ ಅಂದ್ರೆ ಅದಕ್ಕೆ ಉದಾಹರಣೆ ಕೊಡ್ತಾನೆ. ಒಂದು ಮಣಿ ಅಲ್ವಾ, ಮುತ್ತಿನ ಹಾರ ಇರ್ತದಲ್ಲಿ, ಆ ಮುತ್ತಿನ ಹಾರವನ್ನು ಹೀಗೆ ಒಂದು ದಾರ ಎಲ್ಲ ಮಣಿಗಳನ್ನು ಸೇರಿಸಿ ಆ ಇಡೀ ಮುತ್ತಿನ ಹಾರವನ್ನು ಪೋಣಿಸಿರ್ತಾರೆ. ಆದ್ರೆ ಒಳಗಿರುವ ದಾರ ಕಾಣಿಸೋದೇ ಇಲ್ಲ, ಆದ್ರೆ ಆ ಮಣಿಗಳು ಮಾತ್ರ ಕಾಣಿಸ್ತಾ ಇರ್ತದೆ. ಆದ್ರೆ ಸಂಪೂರ್ಣ ನಾವೆಲ್ಲರೂ ಆ ದಾರದ ಹಾರ ಅಂತ ಹೇಳ್ತೀವಿ, ಇಲ್ಲ ಮಣಿಯ ಹಾರ ಅಂತ ಹೇಳ್ತಾ ಇರ್ತೀವಿ. ಆ ನಿಜವಾಗ್ಲೂ ಮಣಿ ಬೇರೆ ಬೇರೆ ಇದ್ದ ಹಾಗೆ ಅನಿಸ್ತಾ ಇದೆ. ಆ ಇಡೀ ಎಲ್ಲ ಮಣಿಗಳನ್ನ ಆ ಇಡೀ ಸೇರಿಸಿ ಆ ಒಂದು ಹಾರವನ್ನಾಗಿ ಮಾಡಿದ್ದೆ ಯಾವುದೋ ಹಗ್ಗ ಅಲ್ಲ, ಏನು ಒಳಗಿರುವ ದಾರ. ಒಂದು ವೇಳೆ ಅದು ಕಟ್ಟಾದ್ರೆ ಮುಗಿತು ಅಲ್ವಾ? ಅಂದ್ರೆ ಎಲ್ಲರೂ ನಾವು ಹಾಗೆ ಒಂದಕ್ಕೊಂದು ಇಂಟರ್ಲಿಂಕ್ ಇದ್ದೀವಿ. ಆ ಪರಮಾತ್ಮ ಶಕ್ತಿಯ ಮೂಲವೇ, ಆಯ್ತಾ, ಕೊನೆಗೆ ಎಲ್ಲರ ಮೂಲ ಯಾವುದು, ಲಾಸ್ಟಿಗೆ ಲಯ ಆದಾಗ ಉಳಿಯೋದು ಯಾವುದು ಅಂದ್ರೆ ಆ ಪರಮಾತ್ಮ ಒಂದು. ಆ ಪರಮಾತ್ಮನಲ್ಲೇ ಎಲ್ಲರೂ ಹೋಗಿ ವಿಲೀನರಾಗ್ತಾರೆ. ಅಲ್ಲಿಯವರೆಗೆ
ಎಲ್ಲರೂ ನಾವು ಬೇರೆ 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 ಅನ್ನುವ ಸ್ಥಿತಿಯಲ್ಲಿದ್ದೇವೆ. ಕರ್ಮ ಬಂಧನದಿಂದ, ಮಾಯೆಯಿಂದ ನಮ್ಮನ್ನು ನಾವು ಬೇರೆ ಮಾಡಿಕೊಳ್ತಾ ಇದ್ದೇವೆ ನಿರಂತರವಾಗಿ. ಹಾಗಾಗಿ ಆತ್ಮಗಳೂ ಬೇರೆ ಅಲ್ಲ, ನಾನು ಬೇರೆ ಅಲ್ಲ, ಪರಮಾತ್ಮ ಬೇರೆ ಅಲ್ಲ ಅನ್ನುವ ಸ್ಥಿತಿ ನಮ್ಮಲ್ಲಿ ಜಾಗೃತವಾದಾಗ ಏನಾಗ್ತದೆ, ಆ ಆ ಪರಮಾತ್ಮ ಶಕ್ತಿ ಅನ್ನೋದು ನಮ್ಮಲ್ಲಿ ನಿರಂತರವಾಗಿ ಜಾಗೃತ ಸ್ಥಿತಿಯಲ್ಲಿರ್ತದೆ. ನಾವು ಬಯಸಿದ್ದು ಬೇಟಿದ್ದು ಎಲ್ಲ ನಮಗೆ ಯೂನಿವರ್ಸ್ ಸಪೋರ್ಟಿವ್ ಆಗಿ ನಿಲ್ತದೆ. ಕೋಟಿ ಸಂಪಾದನೆ ಮಾಡೋದು ಬಹಳ ಕಷ್ಟ ಇಲ್ಲ, ಬಹಳ ಸುಲಭ ಇದೆ. ಆದರೆ ಮೊದಲು ನಾವು ಅದನ್ನು ಟ್ರಸ್ಟ್ ಮಾಡಬೇಕು, ನಂಬಬೇಕು. ಹೌದು, ನಾನು ಕೋಟ್ಯಾಧಿಪತಿ ಆಗ್ತಾ ಇದ್ದೇನೆ, ಅದೇ ಅದಕ್ಕೆ ಬೇಕಾದ ವ್ಯವಸ್ಥೆಯನ್ನ ಯೂನಿವರ್ಸ್ ಮಾಡ್ತಾ ಇದೆ, ಖಂಡಿತ ನಾನು ಹಾಗೆ ಆಗ್ತೇನೆ ಅನ್ನುವ ನಂಬಿಕೆ ಇರಬೇಕು. ಲಾಜಿಕ್ ಮೈಂಡ್ ಸೆಟ್ ಅನ್ನು ಉಪಯೋಗಿಸಬಾರದು. ಮುಗ್ಧತೆ ಇರಬೇಕು. ಹಣ ಬರ್ತದೆ ಅಷ್ಟೇ, ಕೋಟಿ ಬರ್ತದೆ, ಹೆಂಗ್ ಬರ್ತದೆ ಗೊತ್ತಿಲ್ಲ ಅಂತ ಹೇಳಿ ಆ ಥರ ಮುಗ್ಧತೆ ಇರಬೇಕು. ನಾನು ಬಡವ, ನಾನು ಓದಿಲ್ಲ, ನನಗೆ ವಯಸ್ಸಾಗಿದೆ, ನನಗೆ ಹೆಂಗ್ ಬರ್ತವೆ, ಈ ಥರ ಎಲ್ಲ ಯೋಚನೆ ಮಾಡಿದರೆ ಯಾವತ್ತೂ ಬರಲಿಕ್ಕೆ ಸಾಧ್ಯವೇ ಇಲ್ಲ. ಹಾಗಾಗಿ ಮೊದಲು ನಾವು ಅದನ್ನು ನಂಬಬೇಕು. ನಾನು ಬಂದೇ ಬರ್ತದೆ ಅನ್ನುವ ನಂಬಿಕೆ ಇರಬೇಕು. ಜೊತೆಗೆ ಎಲ್ಲರನ್ನ ಪ್ರೀತಿಸಬೇಕು. ಅದರಲ್ಲೂ ಯಾರು ಶ್ರೀಮಂತರಿದ್ದಾರೆ, ಶ್ರೀಮಂತಿಕೆಯನ್ನ ಯಾರು ಬೆಳೆದಿದ್ದಾರೆ, ಯಾರು ದೊಡ್ಡವರಾಗಿದ್ದಾರೆ, ಯಾರು ಉನ್ನತ ಸ್ಥಾನಮಾನದಲ್ಲಿದ್ದಾರೆ, ಅವರ ಅವರ ಒಂದು ಬೆಳವಣಿಗೆಯನ್ನು ನೋಡಿ ನಾವು ಇಷ್ಟಪಡಬೇಕು, ಖುಷಿ ಪಡಬೇಕು. ಆವಾಗ ನಮ್ಮ ಒಳಗಡೆನೆ ಅದು ನಮ್ಮ ಸಬ್ ಕಾನ್ಷಿಯಸ್ ಮೈಂಡಿಗೆ ಇದೆ, ಇವರಿಗೆ ಅದು ಅಂದ್ರೆ ಇಷ್ಟ ಅಂತ ಹೇಳಿ ಅದ್ರ ಕಡೆಗೆ ನಮ್ಮನ್ನ ಒಲವು, ಅದರ ಮೇಲಿನ ಒಲವು ನಮಗೆ ಜಾಸ್ತಿ ಆಗ್ತಾ ಹೋಗ್ತದೆ. ಯಾವುದೇ ಕಾರಣಕ್ಕೂ ಹಣವನ್ನ ಅವಮಾನ ಮಾಡಬಾರ್ದು, ಸಂಪತ್ತನ್ನ ಅವಮಾನ ಮಾಡಬಾರ್ದು. ನಾವು ಇಷ್ಟು ದಿವಸ ಅದನ್ನು ಮಾಡ್ತಾ ಇರ್ತೇವಲ್ಲ, ಅದನ್ನು ಮೊದಲು ಸ್ಟಾಪ್ ಮಾಡಬೇಕು. ಏನು, ಜೀವನದಲ್ಲಿ ಹಣ ಮುಖ್ಯ ಅಲ್ಲ, ಜೀವನದಲ್ಲಿ ಒಳ್ಳೆತನ ಮುಖ್ಯ ಅಲ್ವಾ, ಇದು ಹಣವೇ ಎಲ್ಲದು ಅಲ್ಲ. ಈ ತರದ ಕೆಲವೊಂದು ನಮ್ಮ ಅತಿರೇಕದ ಮಾತುಗಳೇನಿದೆ, ಅದು ನಮ್ಮಲ್ಲಿ ನಮಗೇ ತಿಳಿಯದ ಹಾಗೆ ಅದನ್ನೇ ನಮ್ಮ ಬದುಕಿನಲ್ಲಿ ಕ್ರಿಯೇಟ್ ಮಾಡಲಿಕ್ಕೆ ಶುರು ಮಾಡ್ತದೆ. ಹಾಗಾಗಿ ಆ ಥರದ ಮಾತುಗಳನ್ನ, ಹಾಡುಗಳನ್ನ ಹೇಳುವುದನ್ನು ನಿಲ್ಲಿಸಬೇಕು. ಹಾಗಂತ ಹೇಳಿ ಹಣ ಸಂಪಾದನೆಗೆ ಅಂತ ಹೇಳಿ ಮಾನವೀಯತೆಯನ್ನು ಕೂಡ ಮರೆತು ನಿಂತು ಹಣ ಸಂಪಾದನೆ ಮಾಡೋದಿಲ್ಲ. ಆದ್ರೆ ಜೀವನದಲ್ಲಿ ಮಾನವೀಯತೆ ಅನ್ನೋದು ಎಷ್ಟು ಮುಖ್ಯವೋ, ಹಣ ಅನ್ನೋದು ಕೂಡ ಅಷ್ಟೇ ಮುಖ್ಯ. ಹಾಗಾಗಿ ಹಣಕ್ಕೆ ಗೌರವ ಇರಬೇಕು, ಗೌರವ ಕೊಡಬೇಕು ಪ್ರತಿಯೊಂದಕ್ಕೂ. ನೀವು ಹಾಸ್ಪಿಟಲ್ ಹೋಗಿ ಒಂದು ಆರೋಗ್ಯ ಸೇವೆ ಬರಬೇಕು ಅಂದ್ರೆ ಅದಕ್ಕೂ ಹಣ ಬೇಕು ಅಲ್ವಾ. ಒಂದು ಅನ್ನದಾನ ಮಾಡ್ತೀವಿ ಅಂತಂದ್ರೆ, ಒಂದು ಒಳ್ಳೆ ಕೆಲಸ ಮಾಡ್ತೀನಿ, ಅನ್ನದಾನ ಮಾಡ್ತೀನಿ ಅಂದ್ರೆ ಅದಕ್ಕೂ ಹಣ ಬೇಕು. ಇಲ್ಲ ನಾನು ಜ್ಞಾನ ದಾನ ಮಾಡ್ತೀನಿ ಅದಕ್ಕೂ ಹಣ ಬೇಕು. ಒಳ್ಳೆ ಕೆಲಸ ಮಾಡ್ತೀನಿ ಅಂದ್ರೂ ಕೂಡ ಹಣ ಬೇಕು. ಏನೋ ಕುಡಿದು ತಿಂದು ಮಜಾ ಮಾಡ್ತೀನಿ ಅಂದ್ರೆ ಅದಕ್ಕೂ ಹಣ ಬೇಕು ಅಲ್ವಾ. ಪ್ರತಿಯೊಂದಕ್ಕೂ ಹಣ ಬೇಕು. ಒಳ್ಳೆ ಕೆಲಸ ಮಾಡ್ಲಿಕ್ಕೂ ಹಣ ಬೇಕು, ಕೆಟ್ಟದ್ದನ್ನು ಮಾಡ್ಲಿಕ್ಕೂ ಹಣ ಬೇಕು. ಹಾಗಾಗಿ ಹಣವನ್ನ ಸಂಪಾದನೆ ಮಾಡಬೇಕು, ಅದನ್ನ ಸದ್ವಿನಿಯೋಗ ಮಾಡಬೇಕು, ಲೋಕದ ಕಲ್ಯಾಣಕ್ಕಾಗಿ ಅಂತ ಹೇಳಿನೇ ಅದನ್ನ ವಿನಿಯೋಗ ಮಾಡಬೇಕು. ಅದನ್ನ ದುಷ್ಟ ರೀತಿಯಲ್ಲಿ ಅಥವಾ ಬೇರೆ ರೀತಿಯಲ್ಲಿ ಧರ್ಮರಾಜನೂ ಕೂಡ ಹಣ ಸಂಪಾದನೆ ಮಾಡಿದ್ದ, ದುರ್ಯೋಧನನು ಕೂಡ ಹಣ ಸಂಪಾದನೆ ಮಾಡಿದ್ದ. ಆದ್ರೆ ಧರ್ಮರಾಜ ಧರ್ಮಕ್ಕಾಗಿ ಅಂತ ಹೇಳಿ ಆ ಹಣವನ್ನ ತಾನು ಎಷ್ಟು ಅಂದ್ರೆ ಹೇಳ್ತಾರೆ, ಧರ್ಮರಾಜನ ರಾಜಸೂಯ ಯಾಗದಲ್ಲಿ ಆ ಸಂಪತ್ತು ಹೇಗೆ ಅಂತಂದ್ರೆ ಹೊತ್ಕೊಂಡು ಹೋಗಕ್ ಆಗ್ಲಿಲ್ಲ ಅಂತ ಜನರಿಗೆ. ಅವನು ದಾನ ಕೊಟ್ಟಿದ್ನಲ್ವ, ಅದನ್ನ ಹೊತ್ಕೊಂಡು ಹೋಗ್ಲಿಕ್ಕೆ ಆಗ್ಲಿಲ್ಲ ಅಂತ ಅವ್ರ ಮನೆಗೆ. ಕೊನೆಗೆ ಆದ್ರೂ ಸಂಪತ್ತು ಉಳಿದಿತ್ತಂತ. ಅದನ್ನು ಇವತ್ತಿಗೂ ಕೂಡ ಹಿಮಾಲಯದಲ್ಲಿ ಹಾಗೆ ಇಟ್ಟಿದ್ದಾರೆ. ಮುಂದೆ ಸತ್ಯಯುಗದಲ್ಲಿ ಅದನ್ನು ತಗೊಳ್ತಾರೆ ಅಂತ ಹೇಳಿ ಮಹಾಭಾರತದಲ್ಲಿ ಉಲ್ಲೇಖ ಬರ್ತದೆ. ಮುಂದೆ ಸತ್ಯಯುಗ ಬರುತ್ತಲ್ವ, ಆವಾಗ ಪುನಃ ಸಂಪತ್ತನ್ನ ಹೊರಗೆ ತೆಗಿತಾರೆ. ಇವತ್ತಿಗೂ ಕೂಡ ನಾವು ಶಂಬಲ ಅಂತ ಏನು ಹೇಳ್ತೀವಿ, ಹಾಗೆ ಆ ಪ್ರದೇಶದಲ್ಲಿ ಇವತ್ತಿಗೂ ಕೂಡ ಧರ್ಮರಾಜ ರಾಜಸೂಯ ಯಾಗವನ್ನು ಮಾಡಿ ಉಳಿದ ಹಣವನ್ನು ಇಟ್ಟಿದ್ದಾರೆ ಅಂತ ಹೇಳಿ ಉಲ್ಲೇಖಗಳು ಬರ್ತದೆ. ಹಾಗೆ ಧರ್ಮಕ್ಕಾಗಿ ಅಂತ ಹೇಳಿ ಬಳಸ್ಬೇಕು. ಆಯ್ತಾ, ಅವರೆಲ್ಲ ಧರ್ಮಕ್ಕಾಗಿನೂ ಧರ್ಮಿಷ್ಠರಾಗಿ ಬದುಕಿದವರು, ಹಂಗಂತೇಳಿ ಬಡವರಾಗಿ ಹಾಗೆ ಬದುಕಿದವರು. ಧರ್ಮರಾಜ ಕಾಡಿನಲ್ಲಿದ್ರು ಕೂಡ ಪ್ರತಿನಿತ್ಯ 10,000 ಋಷಿಮುನಿಗಳಿಗೆ ಅನ್ನದಾನ ಮಾಡ್ತಾ ಇದ್ವಿ ಕಾಡಲ್ಲಿದ್ಕೊಂಡು. ಎಲ್ಲ ಸಾಮ್ರಾಜ್ಯ ಸಂಪತ್ತು ಎಲ್ಲ ಕಳ್ಕೊಂಡು ಹೋಗಿ ಕಾಡಲ್ಲಿದ್ದಂತಹ ಧರ್ಮರಾಜ ಅಲ್ಲಿಯೂ ಕೂಡ 10,000 ಜನರಿಗೆ ಅನ್ನದಾನ ಮಾಡ್ತಾ ಇದ್ದ. ಸುಮ್ಮನೆ ಮಾಡ್ತಾ ಇದ್ದ, ಎಲ್ಲಿಂದ ಬರ್ತಾ ಇದ್ದ. ಹಾಗಾಗಿ ಹಣವನ್ನ ಸಂಪಾದನೆ ಮಾಡಬೇಕು. ಯಾಕೆ? ಧರ್ಮ ಕಾರ್ಯಕ್ಕಾಗಿ, ಲೋಕದ ಕಲ್ಯಾಣಕ್ಕಾಗಿ, ಯೋಗಿಗಳ ಸೇವೆ ಮಾಡ್ಲಿಕ್ಕಾಗಿ, ಧರ್ಮ ಪ್ರಚಾರ ಮಾಡ್ಲಿಕ್ಕಾಗಿ, ಧ್ಯಾನ ಪ್ರಚಾರ ಮಾಡ್ಲಿಕ್ಕಾಗಿ, ಆತ್ಮ ಮಾಧವ ಸೇವೆ ಮಾಡ್ಲಿಕ್ಕಾಗಿ,
ಹೀಗಾಗಿ ಆ ಹಣವನ್ನ ಈ ರೀತಿಯಾಗಿ ನಾವು ಸಂಪಾದನೆ ಮಾಡಬೇಕು. ವೈರಾಗ್ಯ ಅಂದ್ರೆ ಎಲ್ಲ ಬಿಟ್ಟು ಕೂರುವುದಲ್ಲ. ವೈರಾಗ್ಯ ಅಂದ್ರೆ ಹಣ ಬೇಡ ಅದು ಬೇಡ ಅಂತಲ್ಲ. ಆದರೆ ಮೈಮರೆತು ವ್ಯಾಮೋಹದಿಂದ ಆತ್ಮ ಸಾಧನೆಯ ಪ್ರಯತ್ನವನ್ನು ಮಾಡದೆ ಕೇವಲ ಲೌಕಿಕ ಬದುಕಿನಲ್ಲಿ ಮುಳುಗೋದೇನಿದೆ ಅದು ತಪ್ಪಾಗ್ತದೆ. ಅದು ಬಿಟ್ಟು ಆ ನಾವು ವೈರಾಗ್ಯ ಅನ್ ಮಾತ್ರಕ್ಕೆ ಎಲ್ಲವನ್ನ ಬಿಟ್ಟು ಬರೀ ನಾನು ಧ್ಯಾನ ಮಾಡ್ತಾ ಕೂರ್ತೀನಿ ಆಗಲ್ಲ ಅದು. ಆತ್ಮ ಸಾಧನೆಯು ನಿರಂತರವಾಗಿರಬೇಕು, ಲೌಕಿಕ ಬದುಕಿನ ಸಾಧನೆಯು ಕೂಡ ನಿರಂತರವಾಗಿರಬೇಕು. ಅದೇ ಮಧ್ಯಮ ಮಾರ್ಗ. ಮಧ್ಯಮ ಮಾರ್ಗವೇ ಶ್ರೇಷ್ಠವಾದ ಮಾರ್ಗ. ನಾನು ಎಲ್ಲ ಬಿಟ್ಟು ಹಿಮಾಲಯಕ್ಕೆ ಹೋಗಿ ಕೂತ ಯೋಗಿ ಶ್ರೇಷ್ಠನಾದವನಲ್ಲ. ಇದು ಪುರಾಣಗಳಲ್ಲೆಲ್ಲ ಕಥೆಗಳು ಬರ್ತವೆ. ಆ ಹಾಗೆ ನಾವು ಈ ಧ್ರುವ ಇದ್ದಾನಲ್ಲ, ಧ್ರುವ ಏನು ಬೇಡ ನನಗೆ ದೇವರು ಬೇಕು ಅಂತ ಹೇಳಿ ಹೋದ. ದೇವರು ಪ್ರತ್ಯಕ್ಷನಾಗಿ ತನ್ನ ಎಲ್ಲ ವರವನ್ನು ಕೊಟ್ಟ. ಪುನಃ ಅವನು ಏನ್ ಮಾಡಿದ, ವಾಪಸ್ ಕಳಿಸಿಕೊಟ್ಟ. ಒಬ್ಬ ರಾಜ ಬರ್ತಾನೆ. ಏನು ಅಂತಂದ್ರೆ ಅವನು ಭಾಗವತದಲ್ಲಿ ಅವನಿಗೆ ಏನು ಬೇಡ ಅನ್ನಿಸ್ತು, ಈ ಸಂಸಾರದಲ್ಲಿ ಸಿಕ್ಕಾಕೊಳ್ಳೋ ಉಸಾಪರಿನೇ ಬೇಡಪ್ಪ ನನಗೆ, ನಾನು ದೇವರನ್ನು ಪಡೆದುಕೊಳ್ತೇನೆ ಮೋಕ್ಷ ಅಂತ ಹೇಳಿ ಬಹಳ ದೇವರು ತಪಸ್ಸು ಮಾಡಿ ದೇವರ ಏನು ಪ್ರತ್ಯಕ್ಷ ಆಗಿ ದೇವರು ಬೈತಾನೆ. ಯಾರು ಹೇಳಿದ್ದೀನಿ ನಿನಗೆ ಎಲ್ಲ ಬಿಟ್ಟು ಬಾ ಅಂತ ನಾನು ಹೇಳಿದ್ದೆ ನಿಮಗೆ. ಹೋಗು, ಮೊದಲು ಹೋಗಿ ಸಂಸಾರಿ ಆಗು ಅಂತ ಹೇಳಿ ಪುನಃ ದೇವರು ಅವನಿಗೆ ಅನುಗ್ರಹವನ್ನು ಮಾಡಿ ಪುನಃ ಕಳಿಸಿಕೊಡ್ತಾನೆ. ಕೊನೆಗೆ ಅವನು ಬಂದು ಒಂದಲ್ಲ ಎರಡು ಮದುವೆ ಆದ ಕೊನೆಗೆ. ಹಾಗೆ ಆಮೇಲೆ ಅವನ ಒಂದು 2 ಜನ ಮಕ್ಕಳಲ್ಲಿ ಇವನು ಬರ್ತಾನೆ, ಯಾರು ನಿಮಿ ಅಂತ ಬರ್ತಾನೆ. ಅವನ ನಂತರ ಅವನ ಮಕ್ಕಳಾಗಿ ಇವರು ಋಷಭನಾಥ, ಅವನ ಮಕ್ಕಳಾಗಿ ಭರತ ಚಕ್ರವರ್ತಿ ಅವರೆಲ್ಲ ಬರ್ತಾರೆ. ಹಾಗೆ ನಾವು ಕೂಡ ನಮ್ಮಲ್ಲಿ ಜ್ಞಾನ ಅನ್ನುವುದು ಪರಿಪೂರ್ಣವಾಗಿ ಇರಬೇಕಾಗ್ತದೆ. ಹಾಗಾಗಿ ನಮ್ಮ ಮಾತುಗಳೇ ನಮ್ಮ ಹಣೆಯ ಮೇಲಿನ ಬರಹ. ಅದ್ರ ಬಗ್ಗೆ ನಮಗೆ ಯಾವತ್ತೂ ಗಮನ ಇರಬೇಕು. ನಮ್ಮ ಮಾತುಗಳು, ನಾವು ಆಡುವ ಮಾತುಗಳೇ ನಮ್ಮ ಮುಂದಿನ ಭವಿಷ್ಯ. ಅದ್ರ ಮೇಲೆ ನಮ್ಮ ಒಂದೊಂದು ಶಬ್ದದ ಮೇಲೂ ಕೂಡ ನಮಗೆ ಗಮನ ಇರಬೇಕು. ಓಕೆ. ಹಾಗಾಗಿ ಮಾತನಾಡುವಾಗ ತುಂಬಾ ಜಾಗರೂಕತೆಯಿಂದ ತುಂಬಾ ಪಾಸಿಟಿವ್ ಆಗಿ ಮಾತಾಡ್ತಾ. ಶ್ವಾಸವೇ ನಮ್ಮ ಗುರು, ಮನಸ್ಸೇ ನಮ್ಮ ನಿಜವಾದ ಶಿಷ್ಯ. ಮನಸ್ಸನ್ನ ಶ್ವಾಸದ ಮೇಲೆ ನಿಲ್ಲಿಸಿದಾಗ ಏನಾಗ್ತದೆ, ಆತ್ಮ ಸಾಕ್ಷಾತ್ಕಾರ ಆಗ್ತದೆ. ಶ್ವಾಸ ನಮ್ಮ ಗುರು, ಮನಸ್ಸು ನಮ್ಮ ಶಿಷ್ಯ. ಆ ಮನಸ್ಸನ್ನ ಶ್ವಾಸದ ಮೇಲೆ ನಿಲ್ಲಿಸಿದಾಗ ಆತ್ಮ ಸಾಕ್ಷಾತ್ಕಾರವಾಗ್ತದೆ. ಆಗಲೇ ಸತ್ಯ ಅನ್ನೋದು ನಮಗೆ ತಿಳಿತಾ ಹೋಗ್ತದೆ. ಹಾಗಾಗಿ ಏನ್ ಮಾಡಬೇಕು, ಮೊದಲು ಅಧಿಕವಾಗಿ ಕೇಳುವುದನ್ನು ಮಾಡಬೇಕು, ಮಾತನಾಡುವುದನ್ನು ಕಡಿಮೆ ಮಾಡಬೇಕು. ಕೇಳುವುದನ್ನ ಜಾಸ್ತಿ ಮಾಡಬೇಕು, ಮಾತನಾಡುವುದನ್ನ ಎಷ್ಟು ಸಾಧ್ಯವಾಗ್ತದೋ ಅಷ್ಟು ಕಡಿಮೆ ಮಾಡಬೇಕು. ಹಾಗಾಗಿ ಬಾಯಿಯಲ್ಲಿ ಯಾವಾಗಲೂ ಮೌನ ಆವರಿಸಿರಬೇಕು, ಮನಸ್ಸಿನಲ್ಲಿ ಯಾವಾಗಲೂ ಶೂನ್ಯತೆ ಆವರಿಸಿರಬೇಕು. ಆಗಲೇ ಆ ಸ್ಥಿತಿಯೇ ನಿಜವಾದ ಧ್ಯಾನ ಸ್ಥಿತಿ. ಹಾಗಾಗಿ ಎಲ್ಲರೂ ಧ್ಯಾನಾಸಕ್ತರಾಗಬೇಕು. ಧ್ಯಾನದಿಂದ ಜ್ಞಾನ, ಜ್ಞಾನದಿಂದ ಮುಕ್ತಿ. ಜ್ಞಾನ ಅನ್ನುವುದು ಮೊದಲ ಮೆಟ್ಟಿಲಾದರೆ ಆತ್ಮಜ್ಞಾನ ಅನ್ನುವುದು ಅಂತಿಮ ಮೆಟ್ಟಿಲು. ಪ್ರತಿ ಕ್ಷಣವೂ ಕೂಡ ಜಾಗೃತ ಸ್ಥಿತಿಯಲ್ಲಿರಬೇಕು. ಜಾಗೃತ ಸ್ಥಿತಿ. ಒಂದೊಂದು ಕ್ಷಣವೂ ಕೂಡ ನಮ್ಮ ಸುತ್ತಲೂ ಏನು ನಡೀತಾ ಇದೆ, ನಾನು ಏನು ಮಾಡ್ತಾ ಇದ್ದೇನೆ ಅನ್ನುವ ಪರಿಪೂರ್ಣ ಅರಿವು ನಮ್ಮಲ್ಲಿ ಇರಬೇಕು. ಇಲ್ಲ ಅಂತಂದ್ರೆ ಪ್ರಾಣಿಗಳಿಗೂ ನಮಗೂ ಏನೂ ವ್ಯತ್ಯಾಸ ಇರೋದಿಲ್ಲ ಅಲ್ವಾ. ಪ್ರಾಣಿಗಳೇನಾದ್ರೂ ಜಾಗೃತ ಸ್ಥಿತಿಯಲ್ಲಿ ಇರ್ತವೆ, ತನಗೆ ಏನ್ ಬೇಕು ಅದು ಮಲಗಬೇಕು ಅಂದ್ರೆ ಮಲಗ್ತದೆ, ಹೇಳ್ಬೇಕು ಅಂದ್ರೆ ಹೇಳ್ತದೆ, ತಿನ್ಬೇಕು ಅಂದ್ರೆ ತಿಂತದೆ, ಎಲ್ಲಿಗಾರ ಹೋಗ್ಬೇಕಂದ್ರೆ ಹೋಗ್ತದೆ, ಓದಲ್ಬೇಕಂದ್ರೆ ಓದುತ್ತೆ ಅಷ್ಟೇ. ಅದಕ್ಕಿಂತ ಜಾಸ್ತಿ ಏನೂ ಗೊತ್ತಿಲ್ಲ ಅದಕ್ಕೆ. ಆದ್ರೆ ನಾವು ಹಾಗಲ್ಲ. ನಾವು ಹಾಗೆ ಬದುಕಿದೀವಿ ಅಂತ ಆದರೆ, ಅರಿವು ಇಲ್ಲದೆ ಸುಮ್ಮನೆ ಪ್ರಾಣಿಗಳ ಹಾಗೆ ವರ್ತನೆ ಮಾಡಿದರೆ ನಾವು ಮನುಷ್ಯರಾಗಿಯೂ ಕೂಡ ಪ್ರಾಣಿಗಳ ಹಾಗೆ ಬದುಕಬೇಕಾಗ್ತದೆ. ಹಾಗಾಗಿ ನಾವು ಯಾವತ್ತೂ ಇನ್ನೊಬ್ಬರ ತಪ್ಪುಗಳನ್ನ ಹುಡುಕುವವರಾಗಬಾರದು. ಎಲ್ಲರ ತಪ್ಪುಗಳನ್ನ ಮೊದಲು ಸ್ವೀಕಾರ ಮಾಡುವುದನ್ನು ಕಲಿಯಬೇಕು. ನಮ್ಮ ತಪ್ಪುಗಳನ್ನ ತಿದ್ದಿಕೊಳ್ಳುವುದನ್ನು ಕಲಿಯಬೇಕು. ನಾವು ಜೀವನ ಪರ್ಯಂತ ನಮ್ಮ ತಪ್ಪುಗಳನ್ನ ತಿದ್ದಿಕೊಳ್ಳುವುದನ್ನು ಬಿಟ್ಟು ಬೇರೆಯವರ ತಪ್ಪುಗಳನ್ನ ಹುಡುಕುವುದರಲ್ಲೇ ನಮ್ಮ ಜೀವನವನ್ನು ಕಲಿತೇವೆ. ಅದು ಒಬ್ಬ ಯೋಗಿಯ ಮಾರ್ಗವಲ್ಲ, ಅದು ಒಬ್ಬ ಅಜ್ಞಾನಿ, ಒಬ್ಬ ಮೂರ್ಖನ ಕೆಲಸ. ಹಾಗಾಗಿ ನಾವು ಯೋಗಿಗಳಾಗಬೇಕು ಮತ್ತು ಮೂರ್ಖರಾಗಬಾರದು. ಇನ್ನೊಬ್ಬರ ತಪ್ಪುಗಳನ್ನ ಹುಡುಕುವವರಾಗಬಾರದು, ನಮ್ಮ ತಪ್ಪುಗಳನ್ನ ಸರಿಪಡಿಸಿಕೊಳ್ಳುವವರಾಗಬೇಕು. ಹಾಗಾಗಿ ಪ್ರತಿ ಕ್ಷಣ ಅನ್ನೋದು ನನ್ನ ಶ್ರೇಯಸ್ಸಿಗೋಸ್ಕರ ಶ್ರಮಿಸ್ತಾ ಇರಬೇಕು. ಪ್ರತಿ ಕ್ಷಣವೂ ನನ್ನ ಶ್ರೇಯಸ್ಸಿಗೋಸ್ಕರ ಕಳೀತಾ ಇರಬೇಕು.
ಅವನೇ ನಿಜವಾದ ಉತ್ತಮ ಯೋಗಿ. ಹಾಗಾಗಿ ಮನಸ್ಸಿನಲ್ಲಿ ಮನೋಶೂನ್ಯತೆ ಅನ್ನೋದು ಮನೋಶೂನ್ಯತೆ ಅನ್ನೋದು ಶ್ವಾಸದ ಮೇಲೆ ಸವಾರಿ ಮಾಡುವುದು ಎಲ್ಲವೂ ಸಾಧನೆಯ ನಿಜವಾದ ಹಂತಗಳು. ಹಾಗಾಗಿ ಮೊದಲು ಇದೆಲ್ಲ ಆಗಬೇಕು ಅಂತಂದ್ರೆ ಸುಮ್ಮನೆ ಆಗೋಲ್ಲ. ಮತ್ತೆ ನಮ್ಮ ಒಳಗೆ ರಾಗ ದ್ವೇಷಗಳು ಅಳಿಬೇಕು. ಮೊದಲು ರಾಗ ದ್ವೇಷಗಳನ್ನು ಅಳಿಸ್ಬೇಕು. ಆ ಇನ್ನೊಬ್ಬರ ಮೇಲೆ ಅಸೂಯೆ, ಇನ್ನೊಬ್ಬರನ್ನ ಕಂಡ್ರೆ ಆಗದೆ ಇರೋದು, ದ್ವೇಷ ಮಾಡೋದು, ಇನ್ನೊಬ್ಬರನ್ನ ಅದು ಧರ್ಮದ ಕಾರಣದಿಂದ ಅಥವಾ ಇನ್ನೊಂದು ಜಾತಿಯ ಕಾರಣದಿಂದ ಅಥವಾ ಮೇಲು ಕೀಳುನ ಕಾರಣದಿಂದ, ಇಲ್ಲ ಬಡವ ಶ್ರೀಮಂತ ಅನ್ನುವ ಕಾರಣದಿಂದಲೋ ಅಥವಾ ಅವನು ಕೆಟ್ಟವನು ಅನ್ನುವ ಕಾರಣದಿಂದ, ಹೀಗೆ ರಾಗ ದ್ವೇಷ ಅಸೂಯೆ ಎನ್ನುವುದು ಯಾವ ರೂಪದಲ್ಲಾದರೂ ನಮ್ಮನ್ನು ಕಾಣಬಹುದು. ಅದನ್ನು ಮೊದಲು ನಿಲ್ಲಿಸಬೇಕು. ಎಲ್ಲರನ್ನ ಆತ್ಮವನ್ನಾಗಿ ನೋಡುವುದನ್ನ ಅಭ್ಯಾಸ ಮಾಡಬೇಕು. ರಾಗ ದ್ವೇಷಗಳು ಅಳಿದರೆ ಮಾತ್ರ ನಮ್ಮಲ್ಲಿ ಆತ್ಮ ಸಾಕ್ಷಾತ್ಕಾರ ಅನ್ನೋದು ಸಿದ್ಧಿ ಆಗ್ತದೆ. ಹಾಗಾಗಿ ನಾವು ಆದಷ್ಟು ಈ ನನ್ನದು ಮತ್ತೆ ನಿನ್ನದು ಅನ್ನುವ ಒಂದು ಈ ಅಟ್ಯಾಚ್ಮೆಂಟ್ ಏನಿದೆ ಅದರಲ್ಲಿ ಸ್ವಲ್ಪ ಹುಷಾರಿಂದ ಇರಬೇಕು. ಅಂದರೆ ನನ್ನದು ಅಂತ ಇಲ್ದೇನೆ ಬದುಕಲಿಕ್ಕಾಗಲ್ಲ, ನಿನ್ನದು ಅಂತ ಇಲ್ಲದೇನೂ ಬದುಕಕ್ಕಾಗಲ್ಲ. ಆದರೆ ಅದು ಅತಿರೇಕ ಆಗದ ಹಾಗೆ, ಅದರಲ್ಲೇ ನಾವು ಮಾಯೆಯಲ್ಲಿ ಮುಳುಗದ ಹಾಗೆ ನಾವು ಸ್ವಲ್ಪ ಜಾಗರೂಕತೆಯನ್ನ ವಹಿಸಬೇಕಾಗ್ತದೆ. ಹಾಗಾಗಿ ಆರೋಗ್ಯ ಅಲ್ವಾ, ಪ್ರತಿಯೊಂದನ್ನು ನಾವು ಇಷ್ಟೆಲ್ಲ ಸಾಧಿಸಬೇಕು ಅಂತಂದ್ರೆ ದೇಹದ ಆರೋಗ್ಯ, ಮನಸ್ಸಿನ ಆರೋಗ್ಯ ಅನ್ನೋದು ಕೂಡ ಬಹಳ ಮುಖ್ಯ. ಯಾಕೋ ಇವತ್ತು ಧ್ಯಾನ ಮಾಡಕ್ಕೆ ಮನಸ್ಸಿಲ್ಲ, ಮನಸ್ಸು ಸರಿ ಇಲ್ಲ ಅಂದ್ರೂ ಕೂಡ ಧ್ಯಾನ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಆರೋಗ್ಯ ಸರಿ ಇಲ್ಲ ಅಂದ್ರೂ ಕೂಡ ದೇಹ ದೇಹ ಸ್ಪಂದಿಸೋದಿಲ್ಲ, ಸುಮ್ಮನೆ ಮಲ್ಕೊಂಡ್ಬಿಡೋಣ ಅನ್ನುವಷ್ಟು ಇದಾಗ್ತದೆ. ಹಾಗಾಗಿ ಆತ್ಮಜ್ಞಾನದ ಮಹಾಶಾಸ್ತ್ರವಾದ್ರೆ ಅದನ್ನು ಸಾಧಿಸ್ಲಿಕ್ಕೆ ಇರುವಂಥದ್ದು ಆರೋಗ್ಯ ಅನ್ನೋದು ಕೂಡ ಒಂದು ದೊಡ್ಡ ಶಾಸ್ತ್ರ. ಹಾಗಾಗಿ ಆರೋಗ್ಯದ ಕಡೆಗೆ ನಮ್ಮ ಗಮನ ಇರಬೇಕು. ಹಾಗಾಗಿ ಮನಸ್ಸನ್ನ ಜಯಿಸ್ಲಿಕ್ಕೆ ಏನ್ ಮಾಡಬೇಕು? ಮೊದಲು ಧ್ಯಾನವನ್ನು ಮಾಡಬೇಕು. ಹಾಗಾಗಿ ಯಾವಾಗಲೂ ಧ್ಯಾನವನ್ನು ಮಾಡಿದ ನಾನು ಧ್ಯಾನದಲ್ಲೇ ಜೀವನವನ್ನು ಮರಿಬಾರದು, ಮಧ್ಯ ಮಾರ್ಗದಲ್ಲಿ ಜೀವಿಸಬೇಕು. ಯಾವುದರಲ್ಲೂ ನಾವು ಹಾಗಂತ ಹೇಳಿ ಲೌಕಿಕ ಬದುಕಿನಲ್ಲಿ ಅತಿಯಾಗಿ ಲೀನರಾಗಬಾರದು. ಯದ್ಭಾವಂ ತದ್ಭವತಿ, ನಾನು ಏನನ್ನ ಬಯಸ್ತಾ ಇದ್ದೇನೋ ಅದೇ ಆಗ್ತಾ ಇದ್ದೇನೆ ಅನ್ನುವ ಜ್ಞಾನ, ಅರಿವು ಸದಾ ನಮ್ಮಲ್ಲಿ ಜಾಗೃತವಾಗಿರಬೇಕು. ಮುಂದೆ ಏನಾಗಬೇಕು ಅಂತ ಇದೆಯೋ ಅದನ್ನು ನಾನೇ ಸೃಷ್ಟಿ ಮಾಡ್ತಾ ಇದ್ದೇನೆ ಅನ್ನುವ ಅರಿವು, ಜ್ಞಾನ ನಮ್ಮಲ್ಲಿ ಮೊದಲು ನಮ್ಮ ತಲೆಯಲ್ಲಿರಬೇಕು. ಮುಂದೆ ಆಗುವುದನ್ನು ಸೃಷ್ಟಿ ಮಾಡ್ತಾ ಇರೋದು ಯಾರು? ಅದು ನಾನೇ. ದೇವರಲ್ಲ, ನಮ್ಮ ಕರ್ಮಗಳಲ್ಲ, ನಮ್ಮ ಗ್ರಹಚಾರಗಳಲ್ಲ. ಮುಂದೆ ಆಗುವುದನ್ನು ಯಾರು ಸೃಷ್ಟಿ ಮಾಡ್ತಾ ಇದ್ದಾರೆ? ನನ್ನ ಆಲೋಚನೆಗಳು, ನನ್ನ ಮನಸ್ಥಿತಿಗಳೇ ಅದನ್ನು ಸೃಷ್ಟಿ ಮಾಡ್ತಾ ಇದ್ದಾರೆ ಅನ್ನುವುದನ್ನು ಮೊದಲು ತಲೆಯಲ್ಲಿ ಇಟ್ಟುಕೊಳ್ಬೇಕು. ಹಾಗಾಗಿ ತ್ರಿಕರಣ ಶುದ್ಧಿ ಇರುವವರಿಗೆ ನಮ್ಮಲ್ಲಿ ಆತ್ಮದಲ್ಲಿ ಏನು ಜ್ಞಾನ ಅನ್ನೋದು ಉದ್ಭವ ಆಗಲಿಕ್ಕೆ ಸಾಧ್ಯ ಇಲ್ಲ, ಅಥವಾ ಯಾವುದೇ ಒಂದು ವಿಷಯದಲ್ಲಿ ಸ್ಪಷ್ಟತೆ ಅನ್ನೋದು ಸಿಗಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಮೊದಲು ನಾವು ಸೋಲಿನ ಬಗ್ಗೆ ತಿಳಿಸಬೇಕು, ಗೆಲುವಿನ ಬಗ್ಗೆ ತಿಳಿದುಕೊಳ್ಳುವ ಹಾಗೆ ಮಾಡಬೇಕು. ಅದೇ ನಿಜವಾದ ಗುರು, ಅವನನ್ನೇ ನಾವು ನಿಜವಾದ ಆಚಾರ್ಯ ಅಂತ ಹೇಳಿ ಕರೀಲಿಕ್ಕೆ ಸಾಧ್ಯ ಆಗ್ತದೆ. ಹಾಗಾಗಿ ನಾವು ಆ ಮಾರ್ಗದಲ್ಲಿ ಸಕಲ ಆತ್ಮಗಳನ್ನು ಕೂಡ ಒಂದು ಆತ್ಮವನ್ನಾಗಿ ನೋಡ್ತಾ ಪ್ರತಿಯೊ ಹಿಂಸೆಯನ್ನ ತ್ಯಜಿಸಿದವರಾಗಿ, ಕಾಯ ವಾಚ ಮನಸ ಹಿಂಸೆಯನ್ನ ತ್ಯಜಿಸಿದವರಾಗಿ ಅಹಿಂಸೆಯನ್ನ ಆಚರಿಸಬೇಕು. ಅಂತರಂಗದ ಜೀವನದ ಮೂಲಕವೇ ಬಹಿರಂಗದ ಜೀವನವು ಅರ್ಥವಾಗ್ತಾ ಹೋಗ್ತದೆ. ಆಗ ನಮ್ಮ ಬದುಕು ತೇಜೋಮಯವಾಗ್ತಾ ಹೋಗ್ತದೆ. ಹಾಗಾಗಿ ನಾವು ಎಲ್ಲವನ್ನ ಸ್ವೀಕಾರ ಮಾಡುವ ಮನಸ್ಥಿತಿಯನ್ನು ಅಳವಡಿಸಿಕೊಳ್ಳಬೇಕು. ಹಾಗೂ ನಮ್ಮ ಇವತ್ತಿನ ಸಕಲ ದುಃಖಗಳಿಗೆ ಯಾರು ಕಾರಣ ಅಲ್ವಾ? ಯಾರು ಕಾರಣ? ಅದು ನಾನೇ ಆಗಿದ್ದೇನೆ. ಅದನ್ನ ಮೊದಲು ನಾವು ಅರ್ಥ ಮಾಡ್ಕೊಳ್ಳೋದು. ನನಗೆ ಅವರು ಟಾರ್ಚರ್ ಮಾಡ್ತಾರೆ, ಇವರು ಟಾರ್ಚರ್ ಮಾಡ್ತಾರೆ, ನನ್ನ ಮನಸ್ಸು ಅವ್ರು ಹಾಳು ಮಾಡಿದ್ರು, ನನಗೆ ಅವ್ರು ಮೋಸ ಮಾಡಿದ್ರು, ಹಾಗೆ ಇವರು ಯಾರು ಕಾರಣ ಅಲ್ಲ. ನನ್ನ ದುಃಖಕ್ಕೆ ನಾನೇ ಕಾರಣನಾಗಿದ್ದೇನೆ. ಹಾಗಾಗಿ ನನ್ನ ಸಂತೋಷಕ್ಕೆ ಅದಕ್ಕೂ ನಾನೇ ಕಾರಣನಾಗಿದೆ. ಎಲ್ಲವೂ ನಿಮ್ಮ ಮನಸ್ಸೇ ಕಾರಣ. ಹಾಗಾಗಿ ಆ ದುಃಖವನ್ನು ತಂದುಕೊಳ್ಳುವವನು ನಾನೇ ಆಗಿದ್ದೇನೆ, ಆ ದುಃಖವನ್ನ ಹೊರಗೆ ಓಡಿಸುವವನು ಕೂಡ ನಾನೇ ಆಗಿದ್ದೇನೆ. ಹಾಗಾಗಿ ಮಾಂಸ ಆಹಾರವನ್ನು ಬಿಡಬೇಕು. ಯಾರು ಮಾಂಸ ಆಹಾರವನ್ನು ಬಿಡ್ತಾನೆ ಅವನು ನಿತ್ಯ ಯಜ್ಞ ಮಾಡುವಂತಹ ಯೋಗಿಗೆ ಸಮಾನನಾದ. ಹಾಗಾಗಿ ನಾವು ಯಾವಾಗಲೂ ವರ್ತಮಾನದಲ್ಲಿ ಜೀವಿಸುವುದನ್ನು ಅಭ್ಯಾಸ ಮಾಡಬೇಕು. ಭೂತ ಅಂದ್ರೆ ಹಿಂದಿನ ನಡೆದು ಹೋದ ಘಟನೆಯನ್ನಾಗಲಿ, ಮುಂದೆ ಹೇಗಪ್ಪ ಅನ್ನುವ ಭವಿಷ್ಯದ ಘಟನೆಯನ್ನಾಗಲಿ ಚಿಂತೆ ಮಾಡ್ತಾ ವ್ಯರ್ಥ ಸಮಯವನ್ನು ಹಾಳು ಮಾಡಬಾರದು.
ಹಿಂದಿನ ನಮ್ಮ ತಪ್ಪುಗಳನ್ನು ತಿದ್ದುಕೊಂಡು ಮುಂದೆ ಆಗಬೇಕಾದ ಒಳ್ಳೆಯದರ ಬಗ್ಗೆ ಮಾತ್ರ ಚಿಂತನೆಯನ್ನು ಮಾಡ್ತಾ ವರ್ತಮಾನದಲ್ಲಿ ಬರುವ ಬದುಕಿನಲ್ಲಿ ಬರುವ ಪ್ರತಿಯೊಂದನ್ನು ಕೂಡ ಹೇಗೆ ಬರ್ತದೆ ಹಾಗೆ ಸ್ವೀಕಾರ ಮಾಡುವುದನ್ನ ಅಭ್ಯಾಸ ಮಾಡಬೇಕು. ಯಾವಾಗಲೂ ಅರಿವಿನಿಂದ ಬದುಕಬೇಕು, ಜಾಗರೂಕತೆಯಿಂದ ಬದುಕಬೇಕು. ಏನು ಅರಿವಿನಿಂದ ಬದುಕಬೇಕು? ನಾನು ಏನ್ ಮಾಡ್ತಾ ಇದ್ದೇನೆ, ನಾನು ಮಾಡ್ತಾ ಇರೋದು ಸರಿಯಿಲ್ಲ ತಪ್ಪಿಲ್ಲ ಅನ್ನುವ ಜ್ಞಾನ ನಮ್ಮಲ್ಲಿ ಸದಾ ಜಾಗೃತವಾಗಿದೆ. ಏನೋ ಒಂದು ಮಾಡೋದು, ಮಾಡಿ ಆದ್ಮೇಲೆ ಅಯ್ಯೋ ನಾನು ಹಾಗೆ ಮಾಡಬಾರ್ದಿತ್ತು, ಏನೋ ಒಂದು ಬೈಯೋದು, ಏನೋ ಒಂದು ಹೇಳೋದು, ಅಯ್ಯೋ ನಾನು ಹಾಗೆ ಮಾಡಬಾರ್ದಿತ್ತು ಅಂತ ಹೇಳಿ. ಯಾಕೆಂದ್ರೆ ನಾವು ಸಮಾಜದಲ್ಲಿ ಜನರೊಟ್ಟಿಗೆ ಇರುವಾಗ, ಬೆರೆತಿರುವಾಗ ನಾವು ಯಾವತ್ತು ನಮ್ಮತನವನ್ನು ನಾವು ಕಾಪಾಡ್ಕೊಳ್ಳೋದು, ನಮ್ಮ ಫ್ರೀಕ್ವೆನ್ಸಿ ಅಂತ ಏನು ನಾವು ಹೇಳ್ತೇವೆ ಅದನ್ನು ನಾವು ಕಾಪಾಡ್ಕೊಳ್ಳೋದು. ಇಲ್ಲ ಅಂದ್ರೆ ಏನಾಗ್ತದೆ, ನಮ್ಮನ್ನ ಅವರ ಮಟ್ಟಕ್ಕೆ ಎಳೆದು ಬಿಡ್ತಾರೆ. ನೀವು ಯಾರ್ದಾದ್ರ ಜೊತೆಗೆ ಆರ್ಗ್ಯುಮೆಂಟ್ ಮಾಡ್ಲಿಕ್ಕೆ ಹೋದ್ರಿ, ಮಾತಾಡ್ಲಿಕ್ಕೆ ಹೋದ್ರಿ ಅಂದ್ರೆ, ಉದಾಹರಣೆಗೆ ಒಬ್ಬ ಲೋ ಫ್ರೀಕ್ವೆನ್ಸಿ, ಏನೂ ಧ್ಯಾನ ಮಾಡಲ್ಲ, ಆಯ್ತಾ, ತುಂಬಾ ನಾನ್ ವೆಜ್ ಇದ್ದಾನೆ, ಮತ್ತೆ ತುಂಬಾ ಆ ನೆಗೆಟಿವ್ ಪರ್ಸನ್ ಇದ್ದಾನೆ ಅಂತ ತಿಳ್ಕೊಳ್ಳಿ. ಅಂದ್ರೆ ಅವನಲ್ಲಿ ಈ ಆತ್ಮ ಧ್ಯಾನ ಗಿನ ಏನೂ ಗೊತ್ತಿಲ್ಲ, ಒಟ್ಟಿನಲ್ಲಿ ಪ್ರಾಣಿಗಳ ಹಾಗೆ ಹೋಗ್ತಾ ಇದ್ದ. ಅವನ ಹತ್ರ ನೀವೇನೋ ಹೋದ್ರಿ, ನಾನು ಈಗ ನೀವು ಆಲ್ರೆಡಿ ತುಂಬಾ ಸಾಧನೆ ಮಾಡ್ತಾ ಇದ್ದೀರಿ, ಸಾಧನೆ ಮಾಡಿದ್ದೀರಿ, ತುಂಬಾ ಹೈ ಫ್ರೀಕ್ವೆನ್ಸಿಯಲ್ಲಿ ಇದ್ದೀರಿ, ಅವನು ತುಂಬಾ ಲೋ ಫ್ರೀಕ್ವೆನ್ಸಿಯಲ್ಲಿ ಇದ್ದಾನೆ. ಅವನ ಮಾತೇ ಸ್ವಲ್ಪ ಹೊರಟಿರ್ತಾನೆ. ಅವಾಗ ನೀವು, ಅವನು ಒಂದೆರಡು ಮಾತು ಹೇಳ್ತಾನೆ, ನೀವು ಒಂದೆರಡು ಮಾತು ಹೇಳ್ತೀವಿ. ಒಂದು ಅಷ್ಟಕ್ಕೆ ನೀವು ಅರ್ಥ ಮಾಡ್ಕೊಂಡು ಸುಮ್ಮನಾದ್ರಿ ಅಂದ್ರೆ ನಿಮ್ಮ ಫ್ರೀಕ್ವೆನ್ಸಿಯಲ್ಲೇ ನೀವು ಇರ್ತೀರಿ. ಇಲ್ಲ ಒಂದೆರಡು ಹೆಜ್ಜೆ ಮುಂದಕ್ಕೆ ಹೋಗಿ ಅವನೇನೋ ಏನೋ ಒಂದು ಹೇಳಿದ, ಅದಕ್ಕೆ ನೀವು ಒಂದೆರಡು ಹೇಳ್ತಾ ಅದನ್ನು ಮುಂದುವರಿಸಿದ್ರಿ ಅಂದ್ರೆ ಅವನು ನಿಮ್ಮನ್ನ ಎಳಿತಾ ಇದ್ದಾನೆ, ಅವನ ಫ್ರೀಕ್ವೆನ್ಸಿಗೆ. ಅವನು ನಿಮ್ಮ ಎನರ್ಜಿಯನ್ನ ಎಳಿತಾ ಇದ್ದಾನೆ, ಅವನ ನಿಮ್ಮೆಲ್ಲ ತಪೋಶಕ್ತಿಯನ್ನು ಹೇಳ್ಕೊಳ್ತಾನೆ. ನೀವು ಅವನ ಮಟ್ಟಕ್ಕೆ ಇಳಿತೀರಿ. ಆ ಅರಿವು ನಮಗೆ ಇರಬೇಕು. ಯಾವುದೇ ವ್ಯಕ್ತಿಯ ಜೊತೆಗೆ ನಾವು ಮಾತನಾಡುವಾಗ ಎರಡು ಮೂರು ಮಾತಾಡಬೇಕು. ಇದು ಯಾಕೋ ಉಲ್ಟಾ ಹೊಡಿತಾ ಇದೆ ಅಂತ ಅನ್ಸಿದಾಗ ನಾವು ವ್ಯರ್ಥವಾಗಿ ನಮ್ಮ ಎನರ್ಜಿಯನ್ನ ಕಳ್ಕೊಳ್ಬಾರ್ದು. ಕೂಡಲೇ ನಾವು ಅಲ್ಲಿಗೆ ಸ್ಟಾಪ್ ಮಾಡ್ಬೇಕು. ಸ್ಟಾಪ್ ಮಾಡಿ ಏನು ಅದನ್ನ ಅಸೆಪ್ಟ್ ಮಾಡ್ಬೇಕು. ಅವನೇನೋ ಒಂದು ಹೇಳಿದ, ಮುಂದೆ ಮಾತನಾಡೋದ್ರಿಂದ ಏನು ಪ್ರಯೋಜನ ಇಲ್ಲ, ಸುಮ್ಮನೆ ವಾದ ಮಾಡೋದ್ರಿಂದ ಏನು ಪ್ರಯೋಜನ ಇಲ್ಲ, ಅಲ್ಲಿಗೆ ಸ್ಟಾಪ್ ಮಾಡಬೇಕು. ಇದೆಲ್ಲ ಮಹಾ ಯೋಗ ಸ್ಥಿತಿಯಲ್ಲಿದ್ದವರಿಗೆ ಮಾತ್ರ ಅರ್ಥ ಆಗುವಂತ ಕಾನ್ಸೆಪ್ಟ್. ಇಲ್ಲ ಅಂತಂದ್ರೆ ನಾವು ಪೂರ್ತಿ ರಾತ್ರಿ ಪೂರ್ತಿ ಧ್ಯಾನ ಮಾಡೋದು, ಹಗಲು ಪೂರ್ತಿ ಹೋಗಿ ಯಾರಿಗಾರ ಆ ಎನರ್ಜಿ ಕೊಟ್ಟು ಬರೋದು. ಇದು ನಮ್ಮ ಸಮಸ್ಯೆ. ನಾನು ಅಷ್ಟು ದಿನದಿಂದ ಧ್ಯಾನ ಮಾಡ್ತಾ ಇದ್ದೀನಿ, ನನಗೇನು ಆಗ್ತಾ ಇಲ್ಲ. ಧ್ಯಾನ ಮಾಡುವುದು ಎಷ್ಟು ಮುಖ್ಯವೋ ಆ ಶಕ್ತಿ, ತಪೋಶಕ್ತಿ ಅನ್ನೋದು ವ್ಯರ್ಥವಾಗಿ ಹಾಳಾಗದ ಹಾಗೆ ಅದನ್ನ ರಕ್ಷಣೆ ಮಾಡಿಟ್ಕೊಳ್ಳೋದು ಕೂಡ ಅಷ್ಟೇ ಮುಖ್ಯವಾಗಿದೆ. ನಿಮ್ಮ ತಲೆಯಲ್ಲಿ ಅದು ಯಾವಾಗ್ಲೂ ಜಾಗೃತ ಇರಬೇಕು. ನಾನು ಧ್ಯಾನ ಮಾಡ್ತಾ ಇದ್ದೇನೆ, ನನ್ನಲ್ಲಿ ಅಪಾರವಾದ ತಪಶಕ್ತಿ ಇದೆ, ಅದನ್ನು ವ್ಯರ್ಥವಾಗಿ ಯಾವಾಗಲೂ ಅಯೋಗ್ಯರಿಗೆ ಕೊಡ್ಲೇಬಾರದು. ಅದು ಪಾಪ ಅದು, ಅಲ್ವಾ? ನಾವು ಒಳ್ಳೆಯದನ್ನ ತಗೊಂಡು ಹೋಗಿ ಬೇರೆಯವರಿಗೆ ಕೊಟ್ರೆ ಏನಾಗ್ತದೆ? ಅವರು ದುಷ್ಟ ಕಾರ್ಯಗಳಿಗೆ ಅದನ್ನ ಇನ್ನೂ ಜಾಸ್ತಿ ಉಪಯೋಗಿಸ್ಕೊಳ್ತಾರೆ, ಅಯೋಗ್ಯ ಕಾರ್ಯಗಳಿಗೆ ಇನ್ನೂ ಜಾಸ್ತಿ ಉಪಯೋಗಿಸಿಕೊಳ್ತಾರೆ. ಹಾಗಾಗಿ ನಮ್ಮ ತಪೋಶಕ್ತಿ ನಮ್ಮ ಆತ್ಮದ ಉದ್ಧಾರಕ್ಕೆ ಇರಬೇಕು, ಇಲ್ಲ ಲೋಕ ಕಲ್ಯಾಣಕ್ಕಾಗಿ ಇರಬೇಕು. ಎರಡಕ್ಕೆ ಮಾತ್ರ ಉಪಯೋಗ ಆಗ್ಬೇಕು. ಅದು ಬಿಟ್ಟು ಅನಾವಶ್ಯಕವಾಗಿ ಅಯೋಗ್ಯರಿಗೆ ಅದರ ಅರ್ಹತೆ ಇಲ್ಲದಂತಹ ಅಥವಾ ಇನ್ನೂ ಪ್ರಬುದ್ಧತೆ ಇಲ್ಲದಂತಹ ಅಂಥವರ ಜೊತೆಗೆ ಯಾವತ್ತೂ ನಾವು ಅದನ್ನ ಹಂಚಲಿಕ್ಕೆ ಹೋಗಬಾರ್ದು. ಅದು ಹೇಗೆ ಹಂಚೋದು? ಅಷ್ಟೇ ನಿಮ್ಮ ತಲೆಯಲ್ಲಿ ತಿಳ್ಕೊಂಡ್ಬಿಡಿ, ಎಲ್ಲರೂ ಒಂದೊಂದು ಫ್ರೀಕ್ವೆನ್ಸಿ ಇರ್ತಾರೆ, ಅದು ಬ್ಯಾಲೆನ್ಸ್ ಆಗ್ಬಿಡ್ತದೆ. ಅದಕ್ಕೆ ಹೇಳೋದು, ನೀವು ಯಾವತ್ತು ನಾವು ಹೈ ಫ್ರೀಕ್ವೆನ್ಸಿ ಇರುವವರ ಜೊತೆಗೆ ಕನೆಕ್ಟ್ ಆಗ್ಲಿಕ್ಕೆ ಪ್ರಯತ್ನ ಮಾಡಬೇಕು. ಆಯ್ತಾ? ನಾವು ಹಾಗಂತ ಹೇಳಿ ನಾವು ಎಲ್ಲರನ್ನ ಅವರು ಕೆಟ್ಟವರು, ಅವರು ಹಾಗೆ ಹೀಗೆ ಅಂತ ಹೇಳಿ ಹುಡುಕುವ ಪ್ರಯತ್ನವನ್ನು ಮಾಡಬಾರ್ದು. ಯಾಕೆಂದ್ರೆ ಮೊದಲು ಎಲ್ಲರೂ ಒಂದು ಆತ್ಮ ಅನ್ನುವ ಸ್ಥಿತಿಯಲ್ಲಿ ಎಲ್ಲರನ್ನ ನೋಡಬೇಕು. ಅದರ ಜೊತೆಗೇನೆ ನಾವು ಅವೇರ್ನೆಸ್ ಅಲ್ಲಿ ಇರೋದನ್ನು ಕಲಿಬೇಕು. ಅವೇರ್ನೆಸ್ ಅಂದ್ರೆ ಅಷ್ಟೇ, ತುಂಬಾ ಸಿಂಪಲ್. ನಮ್ಮ ಫ್ರೀಕ್ವೆನ್ಸಿ ಇನ್ನೊಬ್ಬರ ಲೋ ಫ್ರೀಕ್ವೆನ್ಸಿ ಪರ್ಸನ್ ಜೊತೆಗೆ ಅದು ಡೌನ್ ಆಗದ ಹಾಗೆ ನೋಡ್ಕೊಳ್ಳೋದು. ಅದು ಮುಖ್ಯವಾಗಿ ಆಗೋದೇ ಮಾತಿನಿಂದ, ವಾದ ಮಾಡೋದ್ರಿಂದ. ಹಾಗಾಗಿ ವಾದ ಅನ್ನೋದು ಬಹಳ ಡೇಂಜರ್ ಇದೆ. ವಾದ ಮಾತ್ರ ಯಾರ ಜೊತೆಗೆ ಮಾಡ್ಲಿಕ್ಕೆ ಹೋಗ್ಬೋದು. ವಾದ ಮಾಡೋದಿದ್ರೆ ಒಬ್ಬ ಶ್ರೇಷ್ಠ ವ್ಯಕ್ತಿ ಜೊತೆಗೆ ಮಾಡಿ, ಆಗ ನಿಮ್ಮ ಲೆವೆಲಿಗೆ ಅವನನ್ನು ಎಳಿಬೋದು. ನಿಮ್ಮ ಲೆವೆಲಿಗೆ ಅವನನ್ನು ಎಳಿತೀರಿ, ಯಾಕೆಂದ್ರೆ ಅವನು ಇನ್ನೂ ಹೈ ಫ್ರೀಕ್ವೆನ್ಸಿಯಲ್ಲಿ ಇದ್ದಾನೆ. ನಿಮ್ದು ಏನೋ ಕಳ್ಕೊಳ್ಳೋದು ಏನೂ ಇರಲ್ಲ. ಅವನ ಎನರ್ಜಿ ಬೇಕಾದ್ರೆ ಇನ್ನೂ ಸ್ವಲ್ಪ ತಗೊಳ್ಬೋದಷ್ಟೇ. ಆದ್ರೆ ಲೋ ಎನರ್ಜಿ ಧ್ಯಾನ ಮಾಡದೇ ಇರುವಂತವ್ರು ತುಂಬಾ ಕಡಿಮೆ ಸಾಧಕರು, ತುಂಬಾ ನೆಗೆಟಿವ್, ತುಂಬಾ ಅದು ಫೋನಲ್ಲೂ ಕೂಡ ಇರ್ಬೋದು, ಎದುರುಗಡೆ ಮಾತ್ರ ಅಂತ ತಿಳ್ಕೊಳ್ಬಿಡಿ. ಗಂಟೆಗಟ್ಲೆ ಯಾರೋ ಒಬ್ಬ
ಒಂದು ಕಥೆ ಹೇಳ್ತಾನೆ ಹೇಳ್ತಾನೆ ಹೇಳ್ತಾನೆ. ನನ್ನ ಎನರ್ಜಿ ಎಷ್ಟು ಜನ ಹಿಡಿತಾರೆ ಗೊತ್ತಾ? ಹೇಳಿ ಅವ್ರು ಶುರು ಮಾಡ್ಕೊಂಡ್ರು ಅವ್ರದ್ದು ಕಥೆ ಅಂದ್ರೆ ಕೇಳೋದು ನನ್ನ ಧರ್ಮ, ಏನ್ ಮಾಡೋದಿಲ್ಲ. ಹೇಳ್ಬೇಡ್ರಿ ಅಂದ್ರೆ ಬೇಜಾರಾಗ್ತದೆ. ಸಾಕ್ರಿ ಅಂತಂದ್ರೆ ಮತ್ತು ಅದನ್ನೇ ಹೇಳ್ತಾರೆ. ಹ್ಮ್ ಆದ್ರೂ ನಾನು ಬಹಳ ಇನ್ನೇನ್ ಮಾಡೋದು ಅಲ್ವಾ? ಆ ಆದ್ರೂ ಸಹಿಸ್ಕೊಂಡಿರ್ತೇನೆ. ಅನಿವಾರ್ಯವಾಗಿ ಕೆಲವೊಮ್ಮೆ ಅದನ್ನ ನಾವು ಫೇಸ್ ಮಾಡ್ಲೇಬೇಕಾಗ್ತದೆ. ಹಾಗಾಗಿ ನಮ್ಮ ಎನರ್ಜಿ ಕೂಡ ತುಂಬಾ ಎಳಿತಾರೆ. ಆದ್ರೆ ಆ ಅರಿವು ನಮಗೆ ಇರಬೇಕು. ಆಮೇಲೆ ಅದಕ್ಕೆ ನಾವು ಎಮೋಷನಲಿ ಕನೆಕ್ಟ್ ಆಗ್ಬಾರ್ದು. ಹೇಳಿದ್ರೆ ತಲೆಯಲ್ಲಿ ಇರ್ಬೇಕಷ್ಟೇ, ಅದನ್ನ ಹೃದಯಕ್ಕೆ ಮನಸ್ಸಿಗೆ ತಗೋಬಾರ್ದು. ಆ ನಂದ್ ಹಂಗಾತು, ನಂದ್ ಹಿಂಗಾತು, ನನ್ ಗಂಡ ಹೋದ್ರು ಇಲ್ಲಿ ಬಂದ್ರು, ಏನ್ ಹೇಳೋದು ಅದಕ್ಕೆ. ಆ, ಒಂದು ಸಾರಿ ಹೇಳ್ಲಿ, ಯಾಕೆಂದ್ರೆ ಅವರಿಗೆ ಒಂದು ಇನ್ನೂ ಹ್ಮ್, ಏನು ದೇಹ ಸ್ಥಿತಿಯಲ್ಲಿ ಇರ್ತಾರೆ ಪಾಪ, ಏನ್ ಮಾಡ್ಬೇಕು ಅನ್ನೋದು ಗೊತ್ತಿರಲ್ಲ. ಹ್ಮ್. ಹಾಗಾಗಿ ನೀವು ಯಾರಿಗಾದ್ರೂ ಇನ್ನೂ ನಾನು ಧ್ಯಾನ ಮಾಡ್ತಾ ಇದ್ದೇನೆ, ಏನೂ ರಿಸಲ್ಟ್ ಬರ್ತಾ ಇಲ್ಲ ಅಂತಂದ್ರೆ ಅರ್ಥ ನಿಮ್ಮ ತಪೋಶಕ್ತಿಯನ್ನ ಅನವಶ್ಯಕವಾಗಿ ವ್ಯರ್ಥ ಮಾಡ್ತಾ ಇದ್ದೀರಿ ಅಂತ ಅರ್ಥ. ಅದನ್ನ ಸ್ಟೋರ್ ಮಾಡಿ ಇಟ್ಟುಕೊಳ್ಳುವ, ವ್ಯರ್ಥವಾಗಿ ಹೋಗದ ಹಾಗೆ ಅದನ್ನು ಆ, ಇಟ್ಟುಕೊಳ್ಳುವ ಒಂದು ಟೆಕ್ನಿಕ್ ನಿಮಗೆ ಗೊತ್ತಿಲ್ಲ. ಅದಕ್ಕೆ ಇನ್ನೊಬ್ಬರ ಬದುಕಿನಲ್ಲಿ ಹೋಗಿ ಇಂಟರ್ಫಿಯರ್ ಆಗಬಾರ್ದು. ನೋ ಕಂಪ್ಲೇಂಟ್ಸ್. ಎಲ್ಲವನ್ನ ಅಸೆಪ್ಟ್ ಮಾಡೋದು. ನನಗೆ ಅವ್ರು ಹಂಗೆ ಮಾಡಿದ್ರು, ಇವ್ರು ಹಂಗೆ ಮಾಡಿದ್ರು, ನಮ್ಮ ಯಜಮಾನ್ರು ಹಂಗೆ ಮಾಡ್ತಾ ಇದ್ದಾರೆ, ನಮ್ಮ ಹೆಂಡತಿ ಹಿಂಗೆ ಮಾಡ್ತಾ ಇದ್ದಾರೆ, ಮತ್ತೆ ನನ್ನ ಮಕ್ಕಳು ಹಂಗೆ ಹಿಂಗೆ ಯಾವುದನ್ನು ಕಂಪ್ಲೇಂಟ್ ಮಾಡಬಾರ್ದು. ನಾನು ಒಂದೆರಡು ಮಾತು ಹೇಳೋದು ಹೇಳಬೇಕಷ್ಟೆ, ಆದ್ರೆ ಅತೀ ಆಗಬಾರ್ದು, ಬಿಟ್ಬಿಡ್ಬೇಕು. ಪ್ರತಿಯೊಬ್ಬರು ಕೂಡ ಅವರ ಹಿಂದಿನ ಜನ್ಮದ ಹಿನ್ನೆಲೆಗೆ ಅನುಗುಣವಾಗಿಯೇ ವರ್ತನೆ ಮಾಡ್ತಾ ಇದ್ದಾರೆ. ಈ ತಲೆ ನಮ್ಮಲ್ಲಿರಬೇಕು. ಹಿಂದಿನ ಜನ್ಮದ ಕೆಲವು ಘಟನೆಗಳು, ವರ್ತನೆಗಳಿಗೆ ಅನುಗುಣವಾಗಿಯೇ ಇವಾಗ ವರ್ತನೆ ಮಾಡ್ತಾ ಇದ್ದಾರೆ. ನಮ್ಮ ಮಕ್ಕಳು ಅಂದ್ರೆ ಬೇರೆ ಯಾರು ಅಂತ ತಿಳ್ಕೊಳ್ಬೇಡಿ. ನಮ್ಮ ಋಣ, ನಮ್ಮ ಋಣಗಳು ಅಥವಾ ನಮ್ಮ ಕರ್ಮಗಳೇ ನಮ್ಮ ಮಕ್ಕಳು. ನಮ್ಮ ಋಣಗಳು, ನಮ್ಮ ಕರ್ಮಗಳೇ ನಮ್ಮ ಮಕ್ಕಳು. ಇದು ಏನು ಅಲ್ಲ. ಅರ್ಥ ಆಯ್ತಲ್ಲ? ಒಂದು ನಮ್ದು ಹಿಂದಿನ ಜನ್ಮದಲ್ಲಿ ನಮಗೇನೋ ಸಹಾಯ ಮಾಡಿರ್ತಾರೆ, ಇವಾಗ ನಮ್ದೇನೋ ಏನೋ ಇರ್ತದೆ. ಅದು ಎಲ್ಲಾ ರೀತಿಯಿಂದಲೂ ಇರ್ಬೋದು ಅಲ್ವಾ? ನಾವು ಸಾಲ ಕೊಟ್ಟು ಸಾಲ ತೀರಿಸಿಲ್ಲ, ಅವನು ಮಗನಾಗಿ ಬರ್ಬೋದು. ಯಾರು ಬೇಕಾದ್ರೂ ಹೇಗ್ ಬೇಕಾದ್ರೂ. ಅದಕ್ಕೆ ಹೇಳೋದು, ಸಂಬಂಧಗಳಿಗೆ ಮೋಹಕ್ಕೆ ಒಳಗಾಗಬಾರ್ದು. ಕಾರಣ ಅಷ್ಟೇ, ಎಲ್ಲ ನಮ್ಮ ಹಿಂದಿನ ಜನ್ಮದ್ದೇ ಯಾವುದೋ ಒಂದೊಂದು ರೀತಿಯಲ್ಲಿ ಇಂಟರ್ಲಿಂಕ್ ಆಗಿರೋದು ಈ ಜನ್ಮದಲ್ಲಿ. ಅದು ಅವರೆಲ್ಲರೂ ಯಾರು ಮಾಸ್ಟರ್ಸ್, ಎಲ್ಲರೂ ಯಾರು ಮಾಸ್ಟರ್ಸ್. ಅವರೆಲ್ಲ ನಮಗೆ ಪರೀಕ್ಷೆ ಮಾಡ್ಲಿಕ್ಕೆ, ಬುದ್ಧಿ ಕಲಿಸ್ಲಿಕ್ಕೆ ಬಂದವರು. ಪರೀಕ್ಷೆ ಅನ್ನೋದಕ್ಕಿಂತ ಬುದ್ಧಿ ಕಲಿಸ್ಲಿಕ್ಕೆ ಬಂದವರು. ಹೇಗೆ ಬುದ್ಧಿ ಕಲಿಸೋದು ಅಂತಂದ್ರೆ, ಇವತ್ತು ಒಂದು ಇದರಲ್ಲಿ ನೋಡ್ತಾ ಇದ್ವಿ, ಬಹಳ ಚೆನ್ನಾಗಿ ಅವರು ಅದನ್ನ ಸೇಮ್ ಕಾನ್ಸೆಪ್ಟ್ ಅನ್ನ ಇವತ್ತು ಈ ಅರ್ಥ ಆಗುವ ಹಾಗೆ ಎಕ್ಸ್ಪ್ಲೈನ್ ಮಾಡ್ತಾ ಇದ್ರು. ಏನು ಅಂದ್ರೆ, ಹೇಗೆ ಅಂತಂದ್ರೆ, ಒಬ್ಬ ಕಳ್ಳ ಇರ್ತಾನೆ ಅಲ್ವಾ? ಕಳ್ಳ ತಪ್ಪು ಮಾಡಿದ್ನು, ಅವನ ಪೊಲೀಸರು ಎತ್ಕೊಂಡು ಹೋಗ್ತಾರೆ. ಎತ್ಕೊಂಡು ಹೋದಾಗ ಏನ್ ಮಾಡ್ತಾರೆ? ಫಸ್ಟ್ ಅವನು ಹೋದ ತಕ್ಷಣ, ಹೌದು ಸ್ವಾಮಿ ನಾನು ಮಾಡಿದ್ದೀನಿ, ಕೊಲೆ ಮಾಡಿದ್ದೀನಿ, ಏನೋ ಒಪ್ಕೊಂಡ್ ಬಿಡ್ತಾನ, ಕಳ್ತನ ಮಾಡಿದೀನಿ ಇಲ್ಲ, ಒಪ್ಕೊಳ್ಳ, ನಾನಲ್ಲ ಅಂತಾನೆ ವಾದ ಮಾಡ್ತಾರೆ. ಅವಾಗ ಏನ್ ಮಾಡ್ತಾರೆ? ಹಿಡ್ಕೊಂಡು ಸರ್ರಿ ಹೊಡಿತಾರೆ. ಎಲ್ಲಿವರೆಗೂ ಹೋಗಿ ಒಂದಿನ ಬೆಂಡೆತ್ತಾರೆ, 2 ದಿನ ಬೆಂಡೆತ್ತಾರೆ. ಆಮೇಲೆ ಎಷ್ಟು ಅಂದ್ರೆ ಲಾಠಿಗಳೆಲ್ಲ ಮುರಿದು ಹೋಗ್ತವೆ. ಎಲ್ಲಿವರೆಗೆ ಹೊಡಿತಾರೆ? ಅವನು ಸತ್ಯವನ್ನ ಒಪ್ಪಿಕೊಳ್ಳುವವರೆಗೆ ಹೊಡಿತಾರೆ ಅಲ್ವಾ? ಸತ್ಯವನ್ನ ಒಪ್ಕೊಂಡ್ಮೇಲೆ ಏನ್ ಮಾಡ್ತಾರೆ? ಹೊಡೆಯೋದು ಸ್ಟಾಪ್ ಮಾಡ್ತಾರೆ. ಹೊಡೆಯೋದು ಸ್ಟಾಪ್ ಮಾಡಿದ್ಮೇಲೆ ಅವನನ್ನ ಅಲ್ಲಿಗೆ ಬಿಡ್ತಾರ? ಇಲ್ಲ, ಅಲ್ಲಿ ಮುಗಿಲಿಲ್ಲ. ಅವನು ನೆಕ್ಸ್ಟ್ ಕೋರ್ಟ್ ಪ್ರೊಸೀಡಿಂಗ್ಸ್ ತಗೊಂಡೋಗ್ತಾರೆ ಅಲ್ವಾ? ನೆಕ್ಸ್ಟ್ ಕೋರ್ಟಿಗೆ ತಗೊಂಡೋಗ್ತಾರೆ. ಅದಕ್ಕೆಲ್ಲ ಬೇಕಾದಂತ ಚಾರ್ಜ್ ಶೀಟ್ ಎಲ್ಲ ರೆಡಿ ಮಾಡಿ, ಸಾಕ್ಷಿ ಆಧಾರಗಳನ್ನೆಲ್ಲ ರೆಡಿ ಮಾಡಿ ಕೋರ್ಟಿಗೆ ಕರ್ಕೊಂಡು ಹೋಗ್ತಾರೆ. ಕೋರ್ಟಿಗೆ ಹೋದ್ಮೇಲೆ ಕೋರ್ಟಲ್ಲಿ ಎಲ್ಲ ಕೇಳ್ತಾರೆ, ಹೌದಪ್ಪ ನಿಮ್ದು ಏನೇನಿದೆ? ಹೌದು ಸ್ವಾಮಿ ಹಿಂಗಾಗಿಬಿಟ್ಟಿದೆ, ಏನೋ ಅಂತ ಹೇಳಿದೆ, ತಪ್ಪಿಲ್ಲದೆ ಏನೋ ಮಾಡಿದೆ ಅಂತ. ಅದಾಗಿಯೂ ಕೂಡ ಅಲ್ಲೂ ಕೋರ್ಟ್ ಇವನು ಹೇಳಿದ ಕೂಡಲೇ ಸುಮ್ಮನೆ ಬಿಡೋಲ್ಲ. ಅವನು ಮತ್ತೆ ಅಲ್ಲಿ ಅವಕಾಶ ಕೊಡ್ತಾರೆ. ನೀನೇನಾದ್ರೂ ನಿನ್ನನ್ನು ಇನ್ನೂ ಸಮರ್ಥನೆ ಮಾಡ್ಕೊಳ್ಳಿಕ್ಕೆ ನಿನಗೆ ಇಷ್ಟ ಇದೆಯಾ? ಹಾಗಾದ್ರೆ ಒಬ್ಬ ಲಾಯರ್ ತಗೋ ಅಂತ ಹೇಳಿ ಲಾಯರ್ ಕೊಡ್ತಾರೆ. ಲಾಯರ್, ಅದು ನಿನಗೆ ಲಾಯರ್ ಇಟ್ಕೊಳಕ ಶಕ್ತಿ ಇಲ್ಲ ಅಂದ್ರೆ ಹೇಳು, ನಮ್ ಕಡೆಯಿಂದ ಒಬ್ಬನ್ ಕೊಡ್ತೀವಿ ಅಂತ ಹೇಳಿ ಪಬ್ಲಿಕ್ ಪ್ರಾಸಿಕ್ಯೂಟರ್ ಅಂತ ಇರ್ತಾರೆ, ಅವ್ರನ್ನ ಬೇಕಾದ್ರೂ ಕೊಡ್ತಾರೆ. ನಮಗೆ ಲಾಯರ್ ಇಟ್ಕೊಳ್ಳೋ ಶಕ್ತಿ ಇಲ್ಲ ಅಂದ್ರೆ ಕೋರ್ಟ್ ನಮ್ಗೆ, ಸರ್ಕಾರವೇ ಒಬ್ಬ ಲಾಯರ್ ಅನ್ನು ಕೊಡ್ತಾರೆ. ಅದು ನಾವು ವಾದ ಮಾಡ್ಬೋದು ಎಷ್ಟು ದಿವಸ ಬೇಕಾಗುತ್ತೆ. ಹೋಗ್ಲಿ, ಕೊನೆಗೆ ಶಿಕ್ಷೆ ಅಂತೂ ಆಗ್ತದೆ ಅಲ್ವಾ? ಕೊನೆಗೆ ಒಂದು 5 ತಿಂಗಳು 5 ವರ್ಷನೋ ಎಷ್ಟು ಅವನಿಗೆ ಶಿಕ್ಷೆ ಪನಿಷ್ಮೆಂಟ್ ಆಗ್ತದೆ. ಅವನ ಜೈಲಿಗೆ ಹೋದ. ಜೈಲಿಗೆ ಹೋದ್ಮೇಲೂ ಕೂಡ
ಅವನು ತುಂಬಾ ಬದಲಾದ, ತನ್ನ ತಪ್ಪನ್ನು ತಿದ್ದುಕೊಂಡಿದ್ದ, ಅಲ್ಲಿ ಒಳ್ಳೆಯ ವರ್ತನೆಯನ್ನು ಮಾಡಿದ ಅಂತಂದ್ರೆ ರಾಜ್ಯ ಸರ್ಕಾರಗಳಿಗೆ ಒಂದು ಅವಕಾಶ ಇದೆ. ಏನು ಅಂತಂದ್ರೆ ಅವನಿಗೆ ಏನೋ ಏನೋ ಕ್ಷಮಾದಾನ ಅಥವಾ ಅವನಿಗೆ ಸ್ವಲ್ಪ ಒಳ್ಳೆಯ ನಡತೆಯ ಆಧಾರದ ಮೇಲೆ ಸ್ವಲ್ಪ ಅವನ ಶಿಕ್ಷೆ ಕಡಿಮೆ ಮಾಡಿ ರಿಲೀಸ್ ಮಾಡಿ. ಆಗಸ್ಟ್ 15 ಅವತ್ತು, ಆಗಸ್ಟ್ 15 ಆಗಸ್ಟ್ 15 ಅನ್ಸುತ್ತೆ. ಅವತ್ತು ಕೆಲವ್ರನ್ನೆಲ್ಲ ಮೊದಲೇ ಅದು ಅದಕ್ಕೆ ಒಂದು ಟೀಮ್ ಇರ್ತದೆ, ಅವರೆಲ್ಲ ಅವರನ್ನ ಅಬ್ಸರ್ವ್ ಮಾಡಿ ಮೊದಲೇ ಪ್ರಿಪೇರ್ ಮಾಡಿ ಅವ್ರನ್ನೆಲ್ಲ ಮೊದಲೇ ರೆಡಿ ಮಾಡಿ ರಿಲೀಸ್ ಮಾಡಿ. ಕೆಲವೊಮ್ಮೆ 7 ವರ್ಷನೋ ಎಷ್ಟು ಇರುವ ಜೈಲು ಶಿಕ್ಷೆ 4-5 ವರ್ಷಕ್ಕೂ ಮುಗಿದು ಹೋಗ್ಬೋದು ಅಲ್ವಾ. ಆಗ ವಾಪಸ್ ಬರ್ತಾರೆ. ಇದರಲ್ಲಿ ನಮ್ಮ ಆತ್ಮಕ್ಕೆ ಹೆಂಗೆ ಇದು ಕನೆಕ್ಟ್ ಆಗ್ತದೆ ಅರ್ಥ ಮಾಡಿಸೋದು ಅಂದ್ರೆ, ಈ ಪೊಲೀಸರೆಲ್ಲ ಯಾರು ಗೊತ್ತಾ, ನಾವು ಆಲ್ರೆಡಿ ಮಿಸ್ಟೇಕ್ ಮಾಡಿದ್ವಿ ಹಿಂದಿನ ಜನ್ಮದಲ್ಲಿ, ಆಲ್ರೆಡಿ ಮುಗಿಸಿ ಆಗಿದೆ. ಅದಕ್ಕೋಸ್ಕರ ಈ ಜನ್ಮ ಮಿಸ್ಟೇಕ್ ಮಾಡಿ ಕಳ್ತನ ಮಾಡಿ ತಪ್ಪು ಮಾಡಿ ಈ ಜನ್ಮಕ್ಕೆ ಬಂದ್ಬಿಟ್ಟಿವಿ. ಆದ್ರೆ ಈಗ ನಮಗೆ ಒಪ್ಪಿಸ್ಬೇಕಲ್ವಾ, ನಾವು ತಪ್ಪು ಮಾಡಿದೀನಿ ಅನ್ನೋದನ್ನ ಕಂಡುಹಿಡಿಸ್ಬೇಕಲ್ವ. ಅದಕ್ಕೆ ಯಾರು ಯಾರು ಅಂತಂದ್ರೆ ಪೊಲೀಸರು ಬರ್ತಾರೆ. ಪೊಲೀಸರು ಸರಿ ಹೊಡಿತಾರ ನಮಗೆ. ಯಾರು ಅವರೇ, ನಮಗೆ ಯಾರು ತಂದೆ ತಾಯಿ ಗಂಡ ಹೆಂಡತಿ ಮಕ್ಕಳು ಇವರೆಲ್ಲ ನಮಗೆ ಪೊಲೀಸರು ಮಾಸ್ಟರ್ಸ್. ನಾವು ಮಾಡಿದ್ದನ್ನ, ಹಿಂದೆ ನಾವು ಮಾಡಿದ್ದನ್ನ ಅವರು ರಿಪೀಟ್ ನಮಗೆ ತೋರಿಸಿ ತೋರಿಸಿ ಜಾಗೃತಿಗೊಳಿಸ್ತಾ ಇದ್ದಾರೆ. ನೀನ್ ಇದನ್ನ ನನಗೆ ಹಿಂದೆ ಮಾಡಿದ್ದಿ, ನೀನ್ ಇದನ್ನ ನನಗೆ ಹಿಂದೆ ಮಾಡಿದ್ದೀಯಾ ಅನ್ನೋದನ್ನ ಅವರು ಮತ್ತೆ 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 ನಮಗೆ ತಿಳಿದು ಹೇಳ್ತಾ ಇರ್ತಾರೆ. ಎಲ್ಲಿವರೆಗೆ ನಾನು ಹೌದು ನಾನು ಮಿಸ್ಟೇಕ್ ಮಾಡಿದ್ದೀನಿ ಅಂತ ಒಪ್ಪಿಕೊಳ್ಳುವವರೆಗೂ ಅವ್ರು ಬಿಡೋದು, ಹೊಡಿತಾನೇ ಇರ್ತಾರೆ. ಹಾಗಾಗಿ ಇಲ್ಲಿ ಪೊಲೀಸರು ಯಾರು, ನಮ್ಮ ಸುತ್ತಲೂ ನಮ್ಮ ಜೊತೆಗೆ ಯಾರ್ಯಾರು ಸಂಬಂಧಗಳ ರೂಪದಲ್ಲಿ ಇದ್ದಾರಲ್ವಾ, ಇವರೆಲ್ಲ ನಮಗೆ ಪೊಲೀಸರು. ಹೊಡಿತಾನೆ ಇರ್ತಾರೆ ಅವ್ರು. ಯಾರಾದ್ರೂ ನಿಮಗೆ ಸಾಕೋ ಸಾಕು ಅನಿಸ್ತಾ ಇದ್ದಾರೆ ಅಂದ್ರೆ ತಿಳ್ಕೊಂಡ್ಬಿಡಿ, ಫಸ್ಟ್ ಅದನ್ನ ಅಸೆಪ್ಟ್ ಮಾಡೋದು ಕಲೀರಿ. ಹೌದು, ನಾನು ಹಿಂದೆ ಏನೋ ಮಿಸ್ಟೇಕ್ ಆಗಿದೆ ನಿಮ್ಗೆ, ಅದನ್ನ ಸ್ವೀಕಾರ ಮಾಡೋದನ್ನ ಕಲೀರಿ. ಆತ್ಮಸ್ಥಿತಿಯಲ್ಲಿ ಒಪ್ಕೊಂಡು ಅದನ್ನ ಯಾವಾಗ ತಿದ್ಕೊಳ್ತೀನಿ ಅಂತ ಅಲ್ಲಿ ಮುಗಿಲಿಲ್ಲ, ಒಪ್ಕೊಂಡ ತಕ್ಷಣ ಮುಗಿಲಿಲ್ಲ, ಅದನ್ನ ಪನಿಷ್ಮೆಂಟ್ ಅನ್ನ ತಗೊಳ್ಬೇಕು ಮುಂದೆ, ಅದಕ್ಕೆ ಸ್ವೀಕಾರ ಮಾಡಬೇಕು. ನಂತರ ಏನಾಗ್ತದೆ, ಅದಕ್ಕೆ ಪ್ರಾಯಶ್ಚಿತ್ತ ಪಶ್ಚಾತ್ತಾಪಗಳಿಗೆಲ್ಲ ಬೇರೆ ಬೇರೆ ರೀತಿಯಲ್ಲಿ ಧ್ಯಾನ ಅಲ್ವಾ, ಧ್ಯಾನ ಮಾಡೋದ್ರಿಂದ ಅದನ್ನೆಲ್ಲ ನಾವು ಕಳ್ಕೊಳ್ತಾ ಬರ್ಬೇಕು. ಆವಾಗ ನಿಮಗೆ ಸಂಪೂರ್ಣವಾಗಿ ನೀವು ಯಾವಾಗ ಒಳ್ಳೆ ಆಮೇಲೆ ಬುದ್ಧಿ ಬಂದು ಜ್ಞಾನ ಬಂದು ಇನ್ನು ಮುಂದಾದ ಅವೇರ್ನೆಸ್ ಇಂದ ಬದುಕ್ತಾ ಧ್ಯಾನ ಮಾಡ್ತಾ ಕಳೀತಾ ಹೋದಾಗ ಏನಾಗ್ತದೆ, ಶಿಕ್ಷೆನೂ ಕಡಿಮೆ ಆಗ್ತಾ 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 ಬರ್ತದೆ. ಕೊನೆಗೊಂದಿನ ಅದರಿಂದ ರಿಲೀಸ್ ಆಗ್ಬೋದು ಅಲ್ವಾ. ಹೀಗೆ ನಮ್ಮ ಬದುಕಲ್ಲೂ ಕೂಡ ಪ್ರತಿಯೊಬ್ಬರು ಕೂಡ ನಮಗೆ ಒಬ್ಬ ಮಾಸ್ಟರ್. ಪೊಲೀಸ್ ಅಂತಂದ್ರೆ ಅರ್ಥ ಈಗ ಎಲ್ಲರೂ ಅವರು ನಮಗೆ ಮಾಸ್ಟರ್. ಅದು ಮಗ ಇರ್ಬೋದು, ಗಂಡ ಇರ್ಬೋದು, ಹೆಂಡತಿ ಇರ್ಬೋದು, ಸ್ನೇಹಿತರು ಇರ್ಬೋದು, ಅವನು ದ್ರೋಹ ಮಾಡಿದವನು ಇರ್ಬೋದು, ಮೋಸ ಮಾಡಿದವನು ಇರ್ಬೋದು, ಪ್ರತಿಯೊಬ್ಬರೂ ನಮಗೆ ಮಾಸ್ಟರ್. ಅವ್ರು ಏನು ಯಾವ ಮಾಸ್ಟರು, ಹಿಂದೆ ನಾನು ಏನ್ ಮಾಡಿದ್ದೀನೋ ಅದನ್ನ ತೋರ್ಸಕ್ ಬಂದ ಮಾಸ್ಟರ್. ಅರ್ಥ ಆಯ್ತಲ್ಲ. ನೀವು ಯಾರೋ ಮೋಸ ಮಾಡಿದ್ರ ತಿಳ್ಕೊಳ್ಳಿ, ನೀವು ಹಿಂದಿನ ಜನ್ಮದಲ್ಲಿ ಅವನಿಗೆ ಅದನ್ನೇ ಮಾಡಿದ್ದೀರಿ. ಅದಕ್ಕೆ ಅವನು ತೋರಿಸ್ತಾ ಇದ್ದಾನೆ, ನೋಡು ನೀನ್ ನನಗೆ ಹೀಗ್ ಮಾಡಿದ್ದಿ, ನೀನ್ ನನಗೆ ಹೀಗ್ ಮಾಡಿದ್ದಿ ಅನ್ನೋದನ್ನ ಅವನು ತೋರಿಸಿದ. ಅದನ್ನ ಅಸೆಪ್ಟ್ ಮಾಡ್ಬೇಕು. ಹಾಗಾಗಿ ಅದನ್ನ ಅಸೆಪ್ಟ್ ಮಾಡಿ ಅದನ್ನ ತಿಳ್ಕೊಂಡ್ರೆ ಅದರಿಂದ ಹೊರಗೆ ಬರ್ಲಿಕ್ಕೆ ಆಗ್ತದೆ. ಇಲ್ಲ ಅಂದ್ರೆ ಅದರಲ್ಲೇ ನರಳಿ 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 ವ್ಯರ್ಥವಾಗಿ ಜೀವನ ಕಳೆದು ಹೋಗ್ಬೇಕಾಗ್ತದೆ. ಸುಮ್ಮನೆ ನಾವು ಆತ್ಮದ ಸಾಧನೆಯೂ ಇಲ್ಲ, ಆ ಕರ್ಮದಿಂದಲೂ ಕಳ್ಕೊಳ್ಳಿಲ್ಲ. ಕೊನೆಗೆ ಹಾಗೆ ತಪ್ಪಿಸ್ಕೊಳ್ಳಿಕ್ಕೆ ಸಾಧ್ಯವೇ ಇಲ್ಲ. ಹಾಗಾಗಿ ಅಂತಹ ಒಂದು ತಪ್ಪು ಇದರಿಂದ ನಾವು ಹೊರಗಡೆ ಬರಬೇಕು ಮೊದಲು. ಹಾಗಾಗಿ ನಾವು ವ್ಯರ್ಥವಾಗಿ ನಮ್ಮ ಸಾಧನೆಯ ಶಕ್ತಿಯನ್ನ ಹಾಳು ಮಾಡಿಕೊಳ್ಬಾರ್ದು ಅಂತ ಆ ಜ್ಞಾನ ನಮಗಿರ್ಬೇಕು ಅಷ್ಟೇ. ಇವತ್ತಿಂದ ಯಾರಿಗೆಲ್ಲ ನಮಗೆ ಅನುಭವ ಅಥವಾ ಏನೂ ನಮಗೆ ಧ್ಯಾನ ಸಾಧನೆ ಗೊತ್ತಾಗ್ತಾ ಇಲ್ಲ ಅನ್ನೋರು ಇನ್ನು ಮುಂದಾದ್ರೂ ಜಾಗೃತ ಆಗಬೇಕು. ಎಲ್ಲಿ ನನ್ನ ಶಕ್ತಿ ಪೋಲಾಗ್ತಾ ಇದೆ, ವೇಸ್ಟ್ ಆಗ್ತಾ ಇದೆ ಅನ್ನುವುದನ್ನ ಮೊದಲು ಅಬ್ಸರ್ವ್ ಮಾಡು. ಹೌದು, ನಾನು ಧ್ಯಾನ ಮಾಡ್ತಾ ಇದ್ದೀನಿ, ನನ್ನ ಧ್ಯಾನ ಶಕ್ತಿ ಎಲ್ಲಿ ಹಾಳಾಗ್ತಾ ಇದೆ. ಅದು ಯಾವ ರೀತಿ ಬೇಕು, ವ್ಯಕ್ತಿಗಳಿಗೂ ನಾವು ಎಮೋಷನಲಿ ಎಲ್ಲೂ ಕೂಡ ಯಾವುದಕ್ಕೂ ಕನೆಕ್ಟ್ ಆಗ್ಬಾರ್ದು. ಮೊದಲು ಎಮೋಷನಲಿ ಕನೆಕ್ಟ್ ಆಗ್ಬಾರ್ದು. ಮಾನಸಿಕವಾಗಿ ಯಾರೋ ಒಬ್ಬ ಕಷ್ಟದಲ್ಲಿದ್ದಾನೆ, ಯಾರೋ ತುಂಬಾ ಇದೆ, ನಿಮಗೆ ಸಾಧ್ಯವಾದ್ರೆ ಹೊರಗಡೆಯಿಂದ ಹೋಗಿ ಅವನಿಗೆ ಸಹಾಯ ಮಾಡಿ. ಸಿಂಪತಿ ಬೇಡ, ಎಂಪತಿ ಇರ್ಬೇಕಷ್ಟೆ. ಸಿಂಪತಿಗೂ ಎಂಪತಿಗೂ ವ್ಯತ್ಯಾಸ ಇದೆ. ಕನ್ನಡದಲ್ಲಿ ಏನ್ ಹೇಳಬಹುದು ಗೊತ್ತಿಲ್ಲ. ಸಿಂಪತಿ ಅಂದ್ರೆ ಒಳಗಡೆಯಿಂದ ಕರುಣಾಜನಕವಾಗಿ, ಆದ್ರೆ ಏನು ಪ್ರಯೋಜನ ಇಲ್ಲ, ಅವನಿಗೆ ಏನಾದ್ರೂ ಹೆಲ್ಪ್ ಆಯ್ತಾ ಇಲ್ಲ. ಎಂಪತಿ ಅಂದ್ರೆ ಒಳಗಡೆಯಿಂದ ಏನು ಎಮೋಷನ್ಸ್ ಇಲ್ಲ, ಆದ್ರೆ ಹೋಗಿ ಅವನಿಗೆ ಒಂದು ಹೆಲ್ಪ್ ಮಾಡೋದು, ಅದು ಮಾನವೀಯ ಧರ್ಮ ಅಷ್ಟೇ. ಅವನಿಗೆ ತುಂಬಾ ಅನಿವಾರ್ಯತೆ ಅವಶ್ಯಕತೆ ಇರ್ತದೆ. ಉದಾಹರಣೆಗೆ
ರೋಡಲ್ಲಿ ಏನೋ ಒಂದು ಇಮ್ಮಿಡಿಯೇಟ್ ಆಗಿ ನಿಮ್ಮ ಎದುರಿಗೆ ಒಂದು ಆಕ್ಸಿಡೆಂಟ್ ಆಗಿ ಬಿದ್ದು ರಕ್ತ ಇಕ್ತಾ ಹೋಗ್ತಾ ಇದೆ. ಅವನು ಪ್ರಜ್ಞೆ ತಪ್ಪಿ ಬಿದ್ದಿದ್ದಾನೆ ಅಲ್ವಾ? ಅವನು ಪ್ರಜ್ಞೆ ತಪ್ಪಿ ಬಿದ್ದವನು ನನ್ನ ಸಹಾಯಕ್ಕೆ ಬರ್ರಿ ಅಂತ ಕರೆಯಕ್ ಆಗಲ್ಲ. ಅವನ ಆ ಸ್ಥಿತಿಯಲ್ಲಿ ಇಲ್ಲ. ಆದ್ರೆ ಅವನಿಗೆ ಅನಿವಾರ್ಯತೆ ಇದೆ, ಅವನಿಗೆ ಹೋಗಿ ಸಹಾಯ ಮಾಡೋದು. ನೀವು ಎರಡು ಮಾಡ್ಬೋದು. ಒಂದು, ಅಯ್ಯೋ ಪಾಪ ಅಂತ ನಿಂತ್ಕೊಂಡು ನೋಡ್ಬೋದು. ಇದು ಸಿಂಪತಿ. ಇದರಿಂದ ಕರ್ಮ ಬರ್ತದೆ ಅಲ್ವಾ? ಅದರಿಂದ ಏನು ಪ್ರಯೋಜನ ಇಲ್ಲ. ಅದೇ ಎಂಪತಿ. ಅಲ್ಲಿ ಏನು ಎಮೋಷನ್ ಇದಿಲ್ಲ. ಬಿದ್ದ ಕೂಡಲೇ ಎದ್ದು ಹೋಗಿ ಅವನಿಗೆ ಏನು ಎತ್ತಿ ಆಂಬುಲೆನ್ಸ್ ಕಾಲ್ ಮಾಡಿ ಅವನನ್ನು ಏನು ಗಾಡಿಗೆ ಹಾಕಿ ಕಳಿಸಿದ್ರು. ಇದು ಎಂಪತಿ. ಸಿಂಪತಿಗೂ ಎಂಪತಿಗೂ ಇರುವ ವ್ಯತ್ಯಾಸ. ಹಾಗಾಗಿ ನಾವು ಎಂಪತಿಯನ್ನು ಅಳವಡಿಸಿಕೊಳ್ಳಬೇಕು, ನೋ ಸಿಂಪತಿ. ಆಯ್ತಾ? ಎಲ್ಲರನ್ನೂ ಅಷ್ಟೇ, ಪ್ರತಿಯೊಬ್ಬರನ್ನು ಒಂದು ಆತ್ಮವನ್ನಾಗಿ ನೋಡ್ಬೇಕು. ಅವರವರ ಸ್ಥಿತಿಗತಿಗೆ ಅದು ಅವರವರೇ ಕಾರಣ. ಹಾಗಾಗಿ ನಾವು ಸೊಲ್ಯೂಷನ್ ಏನು ಕೊಡಬಹುದು? ಧ್ಯಾನ ಮಾಡು ಅಷ್ಟೇ, ಸಾಧನೆ ಮಾಡು. ಇನ್ಮುಂದಾದ್ರೂ ಅದನ್ನು ಕಳ್ಕೊಳ್ಳಿಕ್ಕೆ ಅವಕಾಶ ಇಲ್ಲ. ನೀವು ಎಂತ ತಪ್ಪು ಮಾಡಿದೀನಿ ಅಂತ ಜಡ್ಜ್ ಮುಂದೆ ಹೋದ್ರು ಕೂಡ ಅವ್ರೇನು ಹಾಗೆ ಬಿಟ್ಟು ಕಳಿಸ್ಬಿಡೋದು. ಅಲ್ಲಿ ಏನು ಒಂದು ಸಣ್ಣ ಪುಟ್ಟ ಶಿಕ್ಷೆ ಅನ್ನೋದು ಇರ್ತದೆ, ಅದನ್ನು ಕೊಟ್ಟೇ ಕೊಡ್ತಾರೆ ಅಲ್ವಾ? ಯಾಕೆಂದ್ರೆ ಆ ಅಧಿಕಾರ ಅವರಿಗೂ ಇಲ್ಲ. ಹಾಗಾಗಿ ನಾವು ಇನ್ನೊಬ್ಬರ ಕರ್ಮವನ್ನ ಅಳಿಸುವ, ಇನ್ನೊಬ್ಬರ ಕರ್ಮವನ್ನ ತೆಗೆದುಕೊಳ್ಳುವ ಅಥವಾ ನಾಶ ಮಾಡುವ ಅಧಿಕಾರ ಯಾರಿಗೂ ಇಲ್ಲ. ಅದನ್ನು ಅವರವರು ಫೇಸ್ ಮಾಡಲೇಬೇಕು. ಹೀಗೆ ಧ್ಯಾನ ಸಾಧನೆಯಿಂದ ಎಲ್ಲರಿಗೂ ಏನ್ ಸೊಲ್ಯೂಷನ್ ಕೊಡಬಹುದು? ಮಾರ್ಗದರ್ಶನ ಕೊಡಬಹುದು, ಸಾಧನೆ ಮಾಡೋದು ಅಂತ ಹೇಳಿ. ಹಾಗೆ ಯಾರ ಜೊತೆಗೂ ನಾವು ಜಾಸ್ತಿ ಇಂಟರ್ಫಿಯರ್ ಆಗ್ಲಿಕ್ಕೆ ಹೋಗಬಾರ್ದು. ಎಲ್ಲಿ ನಮ್ಮ ಧ್ಯಾನ ಶಕ್ತಿ ವೇಸ್ಟ್ ಆಗ್ತದೆ, ವಾದ ಮಾತುಗಾರಿಕೆ, ಬೆಳಿಗ್ಗಿಂದ ಸಂಜೆವರೆಗೂ ವಟ 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 ಒಂದು ಕೆಲವರಂತೂ ಉಸಿರುಗಟ್ಟಿ ಮಾತಾಡ್ತಾರೆ. ಅಂತ ಅನ್ನಕ್ಕೂ ಇದು ಸಿಗದ ಗ್ಯಾಪ್ ಸಿಗದಂಗೆ ಮಾತಾಡ್ತಾನೆ ಪುಣ್ಯಾತ್ಮ. ಹಂಗೆ ಆ ಮಾತು, ಅತಿಯಾದ ಮಾತು ಎನರ್ಜಿಯನ್ನ ನಿರಂತರವಾಗಿ ಹಾಳು ಮಾಡ್ತಾ ಇರ್ತದೆ. ಆದಷ್ಟು ಮೌನಿ ಅಂತಂದ್ರೆ ಅಷ್ಟೇ, ಎಲ್ಲಿ ಎಷ್ಟು ಅವಶ್ಯಕತೆ ಇದೆಯೋ ಅಷ್ಟು ಮಾತ್ರ ಮಾತಾಡಿ ಸುಮ್ಮನೆ ಇರುತ್ತೆ. ಆ ರೀತಿ. ಆಮೇಲೆ ಇನ್ನೊಂದು, ಬೇರೆ ಹೊರಗಡೆ ಆದಷ್ಟು ಊಟ ಮಾಡುವುದನ್ನು ಕಡಿಮೆ ಮಾಡಿ. ಅದು ನಮ್ಮ ಮನಸ್ಸನ್ನು ತುಂಬಾ ಡಿಸ್ಟರ್ಬ್ ಮಾಡ್ತಿದೆ. ಎಲ್ಲೇ ಹೊರಗಡೆ ಹೋಗಿ ಬಂದ್ರು ಕೂಡಲೇ ಫಸ್ಟ್ ಸ್ನಾನ ಮಾಡೋದನ್ನು ಅಭ್ಯಾಸ ಮಾಡಿ. ಎಲ್ಲಿಗೆ ಹೊರಗಡೆ ಹೋಗಿ ನೀವು ಹೋಗುವಾಗ ಸ್ನಾನ ಮಾಡೇ ಹೋಗಿದ್ರು ಕೂಡ ವಾಪಸ್ ಬಂದ ಕೂಡಲೇ ಎಲ್ಲಿಗಾದ್ರೂ ಹೋಗಿ ದಿನಕ್ಕೆ 2 ಅಲ್ಲ 4, 5 ಸರಿ ಆದ್ರೂ ಪರವಾಗಿಲ್ಲ ಸ್ನಾನ ಮಾಡುವುದನ್ನು ಅಭ್ಯಾಸ ಮಾಡಿ. ಇಲ್ಲ ಅಂದ್ರೆ ನಿಮ್ಮ ಆಹಾರ ಆ ದಿನ ಪೂರ್ತಿ ನಿಮ್ಮನ್ನು ಡಿಸ್ಟರ್ಬ್ ಮಾಡ್ತದೆ, ನಿಮ್ಮ ಫ್ರೀಕ್ವೆನ್ಸಿಯನ್ನು ಲೋ ಮಾಡ್ತದೆ. ಫ್ರೀಕ್ವೆನ್ಸಿ ಲೋ ಆದಾಗ ಇಲ್ಲ ಸಲ್ಲದ ಸಮಸ್ಯೆಗಳು, ಆರೋಗ್ಯ ಸಮಸ್ಯೆ, ಮಾನಸಿಕ ಅಸ್ವಸ್ಥತೆ, ಸುಸ್ತು, ಕುತೂಹಲಕಾರಿ, ಈ ತರ ಎಲ್ಲ ಮೆಂಟಲ್ ಡಿಸ್ಟರ್ಬೆನ್ಸ್ ಅನ್ನೋದು ಶುರುವಾಗ್ತದೆ. ಆಯ್ತಾ? ಫಸ್ಟ್ ನಾನಂತೂ ಒಂದೊಂದು ದಿವಸ 3-4 ಸರಿನೂ ಸ್ನಾನ ಮಾಡ್ತೆ. ನಾನು ಕ್ಲಾಸಿಗೆ ಜಾಯ್ನ್ ಆಗೋದಕ್ಕಿಂತ ಮುಂಚೆ ಸ್ನಾನ ಮಾಡೇ ಕೂತ್ಕೊಳ್ಳೋದು. ಬೆಳಿಗ್ಗೆ ಎದ್ದು ಮತ್ತೆ ಹೋಗಿ ಎಲ್ಲ ಗ್ರೌಂಡಿಗೆ ಹೋಗಿ ಫುಲ್ ರನ್ನಿಂಗ್ ಮಾಡಿ ವರ್ಕೌಟ್ ಎಲ್ಲ ಮಾಡಿ ಸೀದಾ ಬಂದು ಸ್ನಾನ ಮಾಡಿ. ಅದ್ರ ನಡುವೆ ಮಧ್ಯೆ ಏನಾದರೂ ಎಲ್ಲರೂ ಹೊರಗಡೆ ಹೋಗಿ ಬಂದ್ರೆ ಒಳಗೆ ಬರುವಾಗ ಸ್ನಾನ ಮಾಡೇ ಬರೋದು. ಹೀಗೆ ಅದನ್ನ ಒಂದು 10 ನಿಮಿಷದ ಕೆಲಸ, ಅದೇನಿಲ್ಲ. ಒಂದ್ 2 ಬಕೆಟ್ ತಲೆ ಮೇಲೆ ಹಾಕೊಂಡು ಬಂದ್ಬಿಟ್ರೆ ಎಷ್ಟು. ಸ್ವಲ್ಪ ಬಟ್ಟೆ ಗಿಟ್ಟೆ ತೊಳೆಯೋದೆಲ್ಲ ಸ್ವಲ್ಪ ಜಾಸ್ತಿ ಆಗ್ತದೆ. ಏನಿಲ್ಲ, ಸರ್ಫ್ ಎಕ್ಸೆಲ್ ಇರುವಾಗ ಯಾಕೆ ಚಿಂತೆ ಸುಮ್ಮನೆ ಅದೇನ್ ಮಾಡಂಗಿಲ್ಲ. ಆದ್ರೆ ತುಂಬಾ ಹೆಲ್ತಿ ಆಗಿರ್ಬೋದು, ತುಂಬಾ ಪೀಸ್ಫುಲ್ ಆಗಿರ್ಬೋದು. ನೀವು ಬೇಕಾದ್ರೆ ಅಭ್ಯಾಸ ಮಾಡಿ. ಸ್ವಲ್ಪ ಒಂದಿಷ್ಟು ಡಿಸ್ಟರ್ಬೆನ್ಸ್ ಆಗುತ್ತೆ. ಇವತ್ತೇನಾಯ್ತು ಗೊತ್ತು, ಅಲ್ಲಿ ನಾನು ಸ್ವಲ್ಪ ಕೆಲಸದ ಮೇಲೆ ಹೋಗಿದ್ದೆ. ಇದು ಒಂದು ಜಸ್ಟ್ ನಿಮ್ಗೆ ಹೇಳೋದು, ಕೆಲಸದ ಮೇಲೆ ಹೋದೆ. ಅಲ್ಲಿ ಮಾರಿಕಾಂಬ ದೇವಸ್ಥಾನದಲ್ಲಿ ತುಂಬಾ ಚೆನ್ನಾಗಿ ಎಲ್ಲ ನವರಾತ್ರಿ ಇದನ್ನೆಲ್ಲ ಇದು ಮಾಡಿ ಅತಿ ಪ್ರಸಾದ ಕೊಡ್ತಾ ಇದ್ದಾರೆ ಅಲ್ವಾ? ಅದು ದೇವ್ರ ಪ್ರಸಾದ. ಅದು ಏನ್ ಮಾಡಿದ್ದಾರೆ, ಶಿರಾ ಮಾಡಿದ್ದಾರೆ ಅಂತ. ದೇವ್ರ ಪ್ರಸಾದ ಅಲ್ವಾ, ಅದ್ರಲ್ಲಿ ಏನು ಈ ಬೆಳ್ಳುಳ್ಳಿ ಗಿಳ್ಳುಳ್ಳಿ ಏನು ಹಾಕಿರೋಲ್ಲ. ಹಾಗಾಗಿ ಎಲ್ಲರೂ ಇದು ಮಾಡ್ತಾ ಇದ್ರು. ನಾನು ತಗೊಂಡು ತಿಂದೆ. ನಾನು ಅಲ್ಲೇ ತಿಂದು ಆ ಅಲ್ಲಿ ಹಾಕುವವರು ಮತ್ತೆ ಅದನ್ನ ಬಡಿಸುವವರು ಆ ಕ್ಯೂವಲ್ಲಿ ನಿಂತವ್ರು ಎಲ್ಲರೂ ತುಂಬಾ ಅಗ್ರೆಸಿವ್ ಆಗಿದೆ. ಎಷ್ಟು ಅಗ್ರೆಸಿವ್ ಅಂದ್ರೆ, ಲೈನಲ್ಲಿ ಬರ್ರಿ, ಆ ಕಡೆ ಹೋಗು, ಈ ಕಡೆ ಹೋಗು ಅಂತ ಫುಲ್ ಇದು ಮಾಡ್ತಾ ಇದ್ರು. ಎಲ್ಲರೂ ಜೋರ್ ಮಾಡಿ, ಗೊತ್ತಿದೆ ಅಲ್ವಾ ಕ್ರೌಡ್ ಇದ್ದಾಗ ಹೇಗಿರ್ತದೆ ಆ ಸಿಚುವೇಶನ್ ಅಂತ. ಅಲ್ಲಿ ಬಂದವರೆಲ್ಲರೂ ದೈವ ಭಕ್ತರೇ, ನೆನಪಿರ್ಲಿ. ಅಲ್ಲಿರೋರೆಲ್ಲ ದೈವಿಯ ಸೇವೆ ಮಾಡುವವರೇ. ಆದ್ರೆ ಹೇಗೆ ನಾವು ಅಬ್ಸರ್ವ್ ಮಾಡ್ಬೋದು, ಅದು ಎಲ್ಲರಿಗೂ ಗೊತ್ತಾಗಲ್ಲ ಈ ಒಂದು ಸೂಕ್ಷ್ಮತೆ.
ಅದನ್ನ ನನ್ಗೆ ಗೊತ್ತಿತ್ತು ಏನಾದ್ರೂ ಎಡವಟ್ಟು ಆಗ್ತದೆ ಅಂತ. ಆದ್ರೂ ಪರೀಕ್ಷೆ ಮಾಡ್ಬೇಕು ನಾವು ಕೆಲವೊಂದನ್ನ, ಎಲ್ಲಿ ಹೇಗೆ ವರ್ಕ್ ಆಗ್ತದೆ ಫ್ರೀಕ್ವೆನ್ಸಿಗಳು ಅಂತ. ಅದು ತಿಂದೆ ಆಯ್ತಾ. ತಿಂದ ಮೇಲೆ ಅಲ್ಲಿ ಇನ್ನೊಂದು ಶಾಪಿಗೆ ಹೋದೆ, ಅಂಗಡಿಗೆ ಹೋದೆ. ಅದು ನನಗೇ ಗೊತ್ತಿಲ್ಲದೆ ನಾನು ಯಾವತ್ತೂ ರೈಸ್ ಆಗಿ ಮಾತಾಡೋದೇ ಇಲ್ಲ, ಜೋರು ಅಗ್ರೆಸಿವ್ ಆಗಿ ವಾದ ಮಾಡೋದೇ ಇಲ್ಲ. ಮೊದಲನೇದಾಗಿ ಅವನು ಎರಡೇ ಮಾತು ಹೇಳಿದ್ದಷ್ಟೇ, ನಾನು ಅವನಿಗೆ ಜೋರ್ ಜೋರ್ ಮಾತಾಡಕ್ ಹೇಳಿದೆ. ಅವ್ನು ಬರೀ ಎಡಿಟಿಂಗ್ ಎಲ್ಲ ಜಾಸ್ತಿ ಆಗ್ತದೆ. ಅಲ್ಲ, ನಾನು ಇಷ್ಟೊಂದು ಇದು ಮಾಡಿ ನಿನಗೆ ಬರೀ ಎಡಿಟಿಂಗ್ ನಾನು ಮಾಡ್ತೀನಿ, ಎಡಿಟಿಂಗು ನಿನ್ಗೆ ಒಂದೇ ಗೊತ್ತಿರೋದು ಎಡಿಟಿಂಗ್ ಅಂತ ನಾನು ಅವನ ಜೊತೆಗೆ ವಾದ. ಅಲ್ಲಿ ನನಗೆ ಅನಿಸ್ತದೆ, ಅಯ್ಯೋ ನಾನು ಯಾವತ್ತು ಹೀಗೆ ವಾದ ಮಾಡಲ್ಲ, ಇವನ ಹತ್ರ ನಾನು ಇಷ್ಟು ಸಣ್ಣ ವಿಷಯಕ್ಕೆ ಇಷ್ಟು ಜೋರು ಮಾತಾಡ್ತಾ ಇದ್ದೀನಿ. ಕೂಡ್ಲೆ ನನಗೆ ಗೊತ್ತಾಯ್ತು, ಅಲ್ಲಿ ತಿನ್ನಲ್ವ ಪ್ರಸಾದ ಅದ್ರ ಎಫೆಕ್ಟ್. ಅದನ್ನ ಅಲ್ಲಿ ಹಾಕ್ತಾ ಇರೋರು, ಕೊಡ್ತಾ ಇರೋರು ಎಲ್ಲರೂ ತುಂಬಾ ಅಗ್ರೆಸಿವ್ ಆಗಿ ಬಿಹೇವ್ ಮಾಡ್ತಾ ಇದ್ರು. ಆ ಒಂದು ಎಮೋಷನ್ಸ್ ಏನಿದೆ ಆ ಆಹಾರದಲ್ಲಿದೆ, ಅದನ್ನ ತಿನ್ನಲ್ವಾ, ಅದು ನನ್ನ ಬುದ್ಧಿ ಕೆಡಿಸ್ತು. ಆಹಾರ ನಮ್ಮ ಬುದ್ಧಿ ಕೆಡಿಸ್ತದೆ. ಸೀದಾ ಬಂದು ಫಸ್ಟ್ ಸ್ನಾನ ಮಾಡಿದೆ. ಅಲ್ಲಿ ನನ್ನ ಫ್ರೀಕ್ವೆನ್ಸಿ ಲೋ ಆಯ್ತು, ಅವ್ರ ಮಟ್ಟಕ್ಕೆ ಇಳಿತು. ಕೂಡಲೇ ಅವನಿಗೆ ಸ್ಟಾಪ್ ಮಾಡಿ ಒಂದು ಕಾರ್ಡ್ ಒಂದು ಇಸ್ಕೊಂಡು ವಾಪಸ್ ಬಂದೆ ನಾನು. ಆಮೇಲೆ ಕಾಲ್ ಮಾಡ್ತೀನಿ ನಾನು ಅಂತ ಹೇಳಿ. ಅದನ್ನೇ ಅವೇರ್ನೆಸ್ ಅನ್ನೋದು. ನಾವು ಯಾವಾಗ ನಮ್ಮ ಫ್ರೀಕ್ವೆನ್ಸಿ ಡೌನ್ ಆಗ್ತಾ ಇದೆ ಅಂತ ಅನಿಸ್ತದೆ, ಕೂಡಲೇ ನಾವು ಏನ್ ಮಾಡಬೇಕು, ಅಲ್ಲಿಗೆ ಸ್ಟಾಪ್ ಮಾಡಬೇಕು. ಅದನ್ನೇ ಅವೇರ್ನೆಸ್ ಅನ್ನೋದು. ಇದನ್ನೆಲ್ಲ ನಾವು ಗಮನಿಸೋದಿಲ್ಲ, ಸುಮ್ಮನೆ ಹೆಂಗ್ ಬೇಕೋ ಹಂಗೆ ಹೋಗ್ಬಿಡ್ತೀವಿ. ಅಲ್ಲ, ದೇವಸ್ಥಾನದಲ್ಲಿ ದೇವರ ಸ್ಥಾನದ ಪ್ರಸಾದವೇ ಇರಬಹುದು, ಅದು ಕೂಡ ನಮ್ಮ ಮನಸ್ಸನ್ನ ಹಾಳು ಮಾಡ್ತವೆ. ನೆನಪಿರ್ಲಿ. ಹಾ, ಹಾಗಾಗಿ ಸಿಕ್ಕಲ್ಲೆಲ್ಲ ನಾವು ಊಟ ಮಾಡೋದನ್ನ ಫಸ್ಟ್ ಸ್ಟಾಪ್ ಮಾಡಬೇಕು. ಆಹಾರದ ಬಗ್ಗೆ ತುಂಬಾ ಕಾಳಜಿ ಇರಬೇಕು, ಜಾಗೃತಿ ಇರಬೇಕು. ಅರ್ಥ ಆಯ್ತಲ್ಲ. ಆ ಎಮೋಷನ್ಸ್ ಅನ್ನ ಹಿಡಿಯುವ ಶಕ್ತಿ ಆ ಆಹಾರಕ್ಕೆ ಇರ್ತದೆ. ಇದೆಲ್ಲ ಆಮೇಲೆ ಯಾವತ್ತೂ ಒಂದು ತಿಳ್ಕೊಳ್ಳಿ, ಆಹಾರದಲ್ಲಿ ವೆಜ್ ನಾನ್ ವೆಜ್ ಅಂತ ಇಲ್ಲ. ಗೀತೆಯಲ್ಲಿ ಕೃಷ್ಣ ಏನ್ ಹೇಳಿದ್ದಾನೆ, ಆಹಾರದಲ್ಲಿ 3 ತರದ ವಿಧ ಇದೆ ಅಂತ ಹೇಳಿದ್ದಾನೆ. ಒಂದು ಸಾತ್ವಿಕ, ರಾಜಸ, ತಾಮಸ. ಆಯ್ತಾ. ನಾವು ತಿನ್ನುವ ಪ್ರತಿನಿತ್ಯ ತಿನ್ನುವ ನಮ್ಮ ಸಸ್ಯ ಆಹಾರವು ಕೂಡ ತಾಮಸ ಆಹಾರ ಆಗ್ಬೋದು, ರಾಜಸ ಆಹಾರ ಆಗಿರ್ಬೋದು. ಅದ್ರ ಬಗ್ಗೆ ಜಾಗೃತಿ ಇರ್ಬೋದು. ಆಯ್ತಾ. ಹಾಗಾಗಿ ಸಾತ್ವಿಕವಾದ ಆಹಾರವನ್ನೇ ಸ್ವೀಕಾರ ಮಾಡೋದು ಎಷ್ಟು ಸಾಧ್ಯ ಆಗ್ತದೆ ಅಷ್ಟು. ಹಾಗಾಗಿ ಆಹಾರದ ಮೇಲೆ ಜಾಗೃತ ಇರು. ಇದೆಲ್ಲ ತುಂಬಾ ಸೂಕ್ಷ್ಮತೆ ಇದೆ. ಇದು ನಿಮ್ಮ ಲೈಫಲ್ಲಿ ಇಂಥ ಬೇಕಾದಷ್ಟು ನಡೀತಾ ಇರ್ತವೆ, ಆದ್ರೆ ನೀವು ಯಾವುದನ್ನು ಗಮನಿಸಿರಲ್ಲ. ಆದ್ರೆ ಅದು ಇದನ್ನೆಲ್ಲ ನಾವು ಪರೀಕ್ಷೆ ಮಾಡ್ತಾ ಇರ್ಬೇಕು, ಹಿಂಗೆ ವರ್ಕ್ ಆಗ್ತದೆ ಇದೆಲ್ಲ ಅಂತ. ಇಲ್ಲ ಅಂದ್ರೆ ನಾನು ನಾನು ಇದನ್ನ ಸಹ ಮಾಡಲ್ಲ, ಏನು ಆ ಪ್ರೈಸಿ ಕೊಡಿ ಈ ಪ್ರೈಸಿ ಕೊಡಿ ಅಂತ ವಾದ ಕೂಡ ಮಾಡಲ್ಲ. ಯಾಕೆಂದ್ರೆ ನಾನು ಒಂದೇ ಮಾತಿಗೆ ಅವ್ರು ಕೊಟ್ಬಿಡ್ತಾರೆ. ಒಂದ್ ವೇಳೆ ಕೊಡ್ಲಿಲ್ಲ ಅಂದ್ರೆ ಅವ್ರು ಎಷ್ಟು ಹೇಳ್ತಾರೆ ಅಷ್ಟಕ್ಕೆ ನಾನು ತಗೊಂಡು ಬಂದ್ಬಿಡ್ತೀನಿ. ಯಾಕೆಂದ್ರೆ ನಾನು ವಾದ ಮಾಡಕ್ ಹೇಳಿದೆ ಅಂದ್ರೆ ನನಗೆ ಕೊಡಿ ಕೊಡಿ ಅಂತ, ಅಷ್ಟು ಕೊಡಿ ಇಷ್ಟು ಕೊಡಿ ಅಂತ ನಾನು ಅವ್ರ ಲೆವೆಲ್ಗೆ ಫ್ರೀಕ್ವೆನ್ಸಿಗೆ ಇಳಿದು ಬಿಡ್ಬೇಕಾಗ್ತದೆ. ಹೀಗಾಗಿ ಕೆಲವೊಮ್ಮೆ ಏನ್ ಮಾಡೋಕ್ಕಾಗಲ್ಲ, ಆ ಅಂಥದ್ನೆಲ್ಲ ನಾವು ಅಭ್ಯಾಸ ಮಾಡ್ಬೇಕಾಗ್ತದೆ. ಇವೆಲ್ಲ ಬಹಳ, ಇಂಥದ್ನೆಲ್ಲ ನೀವು ನಿತ್ಯ ಬದುಕಿನಲ್ಲಿ ಅಳವಡಿಸ್ಕೊಳ್ಬೇಕು. ಅವನೇ ಒಬ್ಬ ಯೋಗಿ ಆಗ್ಲಿಕ್ಕೆ ಸಾಧ್ಯ. ಇಲ್ಲ ಅಂದ್ರೆ ನಮ್ಮ ಸುಮ್ಮನೆ ನಾವು ಧ್ಯಾನ ಮಾಡ್ತೀವಿ, ಏನು ಉಪಯೋಗಿ, ರಿಸಲ್ಟ್ ಇಲ್ಲ ಅಂತ. ವಿಶಾಲ ಮೇಡಮ್ ಮಾತಾಡಿ. ನಮಸ್ತೆ ಸರ್. ನಮಸ್ತೆ ನಮಸ್ತೆ ಮೇಡಮ್. ಎಲ್ಲರಿಗೂ. ಮೊದಲಿಗೆ ನಿಮಗೆ ಥ್ಯಾಂಕ್ ಯು ಹೇಳ್ಬೇಕು ಸರ್. ಯಾಕೆಂತ ಹೇಳಿದ್ರೆ ಎಲ್ಲಾ ಧ್ಯಾನವಂತರನ್ನ ಕೋಟಿವಂತರನ್ನಾಗಿ ಮಾಡ್ತಾ ಇದೀರಿ. ಸೊ ಥ್ಯಾಂಕ್ ಯು. ಈಗ ಎಷ್ಟೊಂದು ನಿಮ್ಗೆ ಥ್ಯಾಂಕ್ ಯು ಹೇಳ್ಬೇಕಂತಿದೀನಿ ಇವತ್ತು. ಮತ್ತೊಂದು, ನನ್ನ ಸ್ವಾಧ್ಯಾಯ ಸಂಗಮ್ ಶರಣಂ ಗಚ್ಚಾಮಿ, ಅದು ಇನ್ನ ಒಂದು ಪೇಜ್ ಇದೆ, ಎಂಡ್ ಆಗ್ತಾ ಇದೆ. ಸೊ ಅದಕ್ಕೆ ನೀವು ಅನುವು ಮಾಡಿಕೊಟ್ಟಿದ್ದಕ್ಕೆ ತುಂಬೂ ಹೃದಯದ ಕೃತಜ್ಞತೆಗಳು. ಯಾಕೆ ಅಂತ ಹೇಳಿದ್ರೆ, ಸೊ ಸ್ವಾಧ್ಯಾಯ ಮಾಡೋದ್ರಿಂದ ಎಷ್ಟು ಜ್ಞಾನ ಬೆಳೀತಾ ಹೋಗುತ್ತೆ ಅಂತ ಹೇಳಿದ್ರೆ, ನಾವು ಮಾಮೂಲಿಯಾಗಿ ಓದಿದ್ರೆ ಅದು ಒಂದ್ 4 ದಿನಕ್ಕೆ ಮರ್ತೋಗ್ಬಿಟ್ಟಿರುತ್ತೆ. ಆದ್ರೆ ನಾನು ಅಲ್ಲಿ ಆ ಆ, ಸ್ವಾಧ್ಯಾಯ ಮಾಡಿದ್ದು, ನಾನು ಏನೋ ಮಾತಾಡ್ತಿರ್ತೀನಿ, ಯಾರಿಗೋ ಏನೋ ಮಾತಾಡ್ತಾ ಇರುವಾಗ ಆ ಲೈನ್ಸ್ ನನಗೆ ನೆನಪಾಗುತ್ತೆ. ನಾನ್ ಮತ್ತೆ ಇದಲ್ಲ ಹಿಂಗಲ್ಲ ಹಾಗೆ ಅಂತ ಹೇಳ್ತೀನಿ. ನಾನು ಅದೇ ಅಂತೀನಿ, ಅಯ್ಯೋ ಏನು ಅವರಿಗೆ ಹಿಂಗೆ ಸ್ವಾಧ್ಯಾಯ ಮಾಡುವಾಗ ನಾ ಹೇಳಿದ್ದು ಎಷ್ಟೊಂದು ಅದು ತಲೆಯಲ್ಲಿ ಕೂತಿದೆಯಲ್ಲ ಅಂತ ಹೇಳಿ. ಅಂದ್ರೆ ನಾನು ಎಷ್ಟು ಒಂದೆರಡು ಅಷ್ಟೇ ಓದಿರೋದು ಬುಕ್, ಅದು ಅರ್ಧ ಆಗಿದೆ ಇನ್ನೊಂದು. ಇದು ಕಂಪ್ಲೀಟ್ ಆಯ್ತು, ಎಷ್ಟು ಬೇಗನೆ ಕಂಪ್ಲೀಟ್ ಆಯ್ತು. ಮತ್ತೆ ಎಷ್ಟೊಂದು ಜ್ಞಾನ ಸಿಕ್ತು ಅಂತ ಹೇಳಿದ್ರೆ, ನಾವು ಮಾಮೂಲಿಯಾಗಿ ಮಾತನಾಡುವಾಗ ಅಂದ್ರೆ ಹೆಂಗೆ ಅಲರ್ಟ್ ಆಗಿರ್ಬೇಕು, ಹೆಂಗೆ ಅವೇರ್ನೆಸ್ ಅಲ್ಲಿ ಇರ್ಬೇಕು. ಸೊ ಅದು ಬೇರೆಯವ್ರ ಹತ್ರ ಮಾತಾಡುವಾಗ ಅದಲ್ಲ, ಅದು ರಾಂಗ್ ಹಿಂಗೆ ಅಂತ ಹೇಳೋ ಅಂತ ಶಕ್ತಿ ಜ್ಞಾನ ಬಂತು, ಅದು ಜಸ್ಟ್ ಒಂದೇ ಒಂದು ಬುಕ್ಕಿಂದ. ಸೊ ನಿಮ್ಗೆ ತುಂಬು ಹೃದಯದ ಕೃತಜ್ಞತೆಗಳು. ಮತ್ತೆ ಇವತ್ತು ನವರಾತ್ರಿಯ ಹಬ್ಬದ ಶುಭಾಶಯಗಳು ಎಲ್ಲರಿಗೂ.
ನಾನು ಲಾಸ್ಟ್ ಇಯರ್ ಅಂದ್ರೆ ನವರಾತ್ರಿ ಮಾಡ್ತಾ ಇದ್ದೆ. ಆದ್ರೆ ಈ ವರ್ಷದ ನವರಾತ್ರಿ ನನ್ನ ತಯಾರಿ ಹೇಗಿದೆ ಅಂತ ಹೇಳಿದ್ರೆ, ಹಿಂದೆಲ್ಲ ಹೆಂಗೆ ದೇವಿಯನ್ನ ಆರಾಧನೆ ಮಾಡೋದು ಆ ರೀತಿ ಎಲ್ಲ ಇತ್ತು. ಅಂದ್ರೆ ಆ, ಈ ಸರಿ ಎಷ್ಟು ಒಂದು ಅವೇರ್ನೆಸ್, ಒಂದು ಜ್ಞಾನ ಬಂದಿದೆ ಅಂತ ಹೇಳಿದ್ರೆ, ನವರಾತ್ರಿ ಅಂತಕ್ಕಂಥದ್ದು 9 ದುರ್ಗೆಯರ ಒಂದು ಕತೆ ಎಲ್ಲರಿಗೂ ಗೊತ್ತಿದೆ. ತಾಯಿ ಮಹಿಷಾಸುರನನ್ನ ಕೊಂದಿದ್ದು ಅಂತ ಹೇಳ್ಬಿಟ್ಟು, ಮೊದಲು ಶೈಲಪುತ್ರಿಯಿಂದ ಹಿಡಿದು ಏನು ಬ್ರಹ್ಮಚಾರಿಣಿಯಾಗಿ ಚಂದ್ರಘಂಟ, ಸ್ಕಂದಮಾತ, ಮತ್ತೆ ಲಾಸ್ಟ್ ಏನು ಕಾಳರಾತ್ರಿ, ಗೌರಿ, ಸಿದ್ಧಿದಾತ್ರಿ. ಅಂದ್ರೆ ಈ ಒಂದೊಂದು, ನಾನು ಅಂದ್ರೆ ಒಂದೊಂದು ಗುಣಗಳನ್ನ ನಾವು ಜಸ್ಟ್ ಆ ತಾಯಿನ ಏನೋ ಡೆಕೋರೇಟ್ ಮಾಡಿ ಆರಾಧನೆ ಮಾಡೋದಲ್ಲ, ಒಂದೊಂದು ತಾಯಿಗೆ ನಾನು ಏನನ್ನ ಅರ್ಪಣೆ ಮಾಡ್ಬೋದು ಅನ್ನೋ ಒಂದು ಜ್ಞಾನ ಸಿಗ್ತಾ ಹೋಯ್ತು. ಅಂತ ಹೇಳಿದ್ರೆ, ನಾವು ತಾಯಿ ಇಲ್ಲಿ ಆ ಶಿವನನ್ನ ಪಡೀಲಿಕ್ಕೆ ಅವಳು ಅನೇಕ ವರ್ಷಗಳ ಕಾಲ ತಪಸ್ಸನ್ನ ಮಾಡ್ತಾಳೆ. ಹೋಗಿ ಕಠೋರವಾದ ತಪಸ್ಸನ್ನ ಮಾಡಿ, ಉಪವಾಸ ಮಾಡಿ, ತಪಸ್ಸನ್ನ ಮಾಡಿ ಆ ಶಕ್ತಿಯನ್ನ ಪಡೆದುಕೊಂಡು ಮಹಿಷಾಸುರನನ್ನ ಕೊಲ್ತಾಳೆ. ಸೊ ಅಲ್ಲಿ ತಾಯಿ ಏನ್ ಹೇಳಿದಾಳೆ ಅನ್ನೋದು ನಮಗೆ ಗೊತ್ತಾಗ್ತಾ ಹೋಗ್ಬೇಕು. ಈಗ ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಅರ್ಜುನನಿಗೆ ಹೇಳ್ದ, ಅರ್ಜುನ ಅಲ್ಲಿ ಅರ್ಜುನನಿಗೆ ಹೇಳಿದ್ದಲ್ಲ, ನಾವೆಲ್ಲರೂ ಅರ್ಜುನರಾಗಿದ್ವಿ. ಸೊ ಇಲ್ಲಿ ತಾಯಿ 9 ದಿನಗಳ ಕಾಲ ಈ ರೀತಿ ತಪಸ್ಸನ್ನ ಮಾಡಿ ಶಕ್ತಿಯನ್ನ ಪಡೆದು ಮಹಿಷಾಸುರನನ್ನ ಕೊಂದು. ಸೊ ನಾವು ಇಲ್ಲಿ ಏನ್ ಅರ್ಥ ಮಾಡ್ಕೊಳ್ಬೇಕು ಅಂದ್ರೆ, ನನ್ನಲ್ಲಿರ್ತಕ್ಕಂತಹ ಮಹಿಷಾಸುರ ಅಂದ್ರೆ ಅಸುರಿ ಗುಣಗಳನ್ನ ಅದನ್ನ ತ್ಯಾಗ ಮಾಡ್ತಾ ಬರ್ಬೇಕು. ಅರಿಷಡ್ವರ್ಗಳನ್ನ ಅಂದ್ರೆ ಅವೇರ್ನೆಸ್ ಅಲ್ಲಿ, ನಾವು ಎಲ್ಲರಿಗೂ ಅದು ಹರಿಷಡ್ವರ್ಗಳು ಪೂರ್ತಿ ಶಮನ ಮಾಡ್ಲಿಕ್ಕೆ ಆಗಲ್ಲ, ಆದ್ರೆ ಅದು ಅವೇರ್ನೆಸ್ ಅಲ್ಲಿ ಇರ್ಬೇಕು ಅನ್ನೋ ಒಂದು ಜ್ಞಾನ ಸಿಕ್ತು. ಮತ್ತೆ ನಾನು ದಿನ ಒಂದೊಂದು, ಅಂದ್ರೆ ಈಗ ಶೈಲಪುತ್ರಿ, ಸೊ ಈ ದಿನ ನಾನು ಬರೀ ಆಚರಣೆ ಮಾಡೋದಲ್ದೆ ಅವಳಿಗೆ ನಾನು ಏನನ್ನ ಅರ್ಪಣೆ ಮಾಡ್ತೀನಿ. ಇವತ್ತು ಒಂದು ಎಕ್ಸಾಂಪಲ್ ಸರ್, ನನ್ನ ಮಗಳು ಸ್ಕೂಲ್ಗೆ ಏನೋ ಒಂದು ಲೇಟ್ ಆಗಿದ್ದು, ಲೇಟ್ ಆಯ್ತು ಎಲ್ಲ ಆಗ್ತಾನೆ, ಪೂಜೆ ಮಾಡಿ ನಾನು ನೈವೇದ್ಯ ಮಾಡಿ ಬಂದೆ. ಅವಳಿಗೆ ನನಗೆ ಆಕ್ಚುಲಿ ನನಗೆ ಅಷ್ಟು ಸಿಟ್ಟು ಬರಂಗಿಲ್ಲ, ತುಂಬಾ ರೇರ್. ಅವಳಿಗೆ ಹಿಂಗ್ ಬೈದ್ ಬಿಟ್ಟೆ, ತುಂಬಾ ಲೇಟ್ ಆಗ್ಬಿಡ್ತು, 10 ನಿಮಿಷದಲ್ಲಿ ಹೆಂಗ್ ಹೊರಟು ಹೋಗ್ತೀಯಾ ಅಂತ ಹೇಳಿ ಬೈದ್ ಬಿಟ್ಟೆ, ಕೆಟ್ಟದಾಗ ಬೈದ್ ಬಿಟ್ಟೆ ನಾನು. ಆಮೇಲೆ ಅದ್ ಆದ ತಕ್ಷಣ ಇಮ್ಮಿಡಿಯೇಟ್ ಆಗಿ ನನಗೆ ಒಂದು ಅವೇರ್ ಬಂತು. ಅಂದ್ರೆ ನಾನು ಅಲ್ಲೋಗಿ ಪೂಜೆ ಮಾಡಿ ನೈವೇದ್ಯ ಮಾಡಿ ಬಂದೆ, ನಾನು ಇಲ್ಲಿ ಏನ್ ಮಾಡ್ತಾ ಇದ್ದೀನಿ ಅಂತೇಳಿ. ಆಗ ಅದೇ ಅಂದ್ಕೊಂಡೆ, ನನ್ನಲ್ಲಿರ್ತಕ್ಕಂಥ, ನಾನು ತಾಯಿ ಶೈಲಪುತ್ರಿ, ನಾನು ಈ ದಿನ ನನ್ನ ಒಂದು ಏನು ಈಗ ಒಂದು ತಾಳ್ಮೆ ಅಂದ್ರೆ ತುಂಬಾ ಕೆಟ್ಟದಾಗ ಬೈದೆ, ಅದಂದ್ರೆ ಅವೇರ್ ಇರ್ಬೇಕು, ನಾನು ಇದನ್ನ ನಿನಗೆ ಅರ್ಪಣೆ ಮಾಡ್ತಾ ಇದ್ದೀನಿ ಅಂತೇಳಿ. ದಿನ ಒಂದೊಂದು 9 ದಿನಗಳ ಕಾಲ ಆ ತಾಯಿಗೆ ನಮ್ಮಲ್ಲಿರ್ತಕ್ಕಂಥ ಒಂದು ಸೋಮಾರಿತನ ಆಗಿರ್ಬೋದು, ದ್ವೇಷ ಆಗಿರ್ಬೋದು, ಅಸೂಯೆ ಆಗಿರ್ಬೋದು, ಈ ರೀತಿಯಾದ ಒಂದು ಗುಣಗಳನ್ನ ಅರ್ಪಣೆ ಮಾಡ್ತಾ ಹೋಗ್ಬೇಕು ಅನ್ನೋದು ನನಗೆ ಗೊತ್ತಾಯ್ತು. ನನ್ನ ಮಗಳಿಗೂ ಸಹ ಸಾಯಂಕಾಲ ರಾತ್ರಿ ಅವಳು ಸಹ, ನಾ ಉಪವಾಸ ಮಾಡ್ತೀನಮ್ಮ ಅಂತ ಹೇಳಿ 1-2 ಹೊತ್ತು ಫ್ರೂಟ್ಸ್ ತಿಂದಿದ್ಲು. ಸೊ ಅವಳಿಗೂನೆ ಆ ಸ್ಟೋರಿ, ನವರಾತ್ರಿದು ಸ್ಟೋರಿ ಹೇಳ್ದೆ. ಪಾಪು ಬರೀ ಇದು ಏನೋ ನಾವು ಉಪವಾಸ ಮಾಡೋದಲ್ಲ, ಆ ತಾಯಿಯ ತತ್ವಗಳ, ಆ ತಾಯಿ ಏನ್ ಹೇಳಿದಾಳೆ ಅನ್ನೋದನ್ನ ಅರ್ಥ ಮಾಡ್ಕೋಬೇಕು. ಮತ್ತೆ ನಮ್ಮಲ್ಲಿರ್ತಕ್ಕಂಥ ಬೇಡದ ಗುಣಗಳನ್ನ, ಅಸುರಿ ಗುಣಗಳು ಎಲ್ಲರಿಗೂ ಇರ್ತಕ್ಕಂಥದ್ದು, ಆ ಅಸುರಿ ಗುಣಗಳನ್ನ ನಾವು ದಿನ ಆ ತಾಯಿಗೆ ಹೆಂಗೆ ನೈವೇದ್ಯ, ಇದಕ್ಕೆ ಇದು, ಶೈಲಪುತ್ರಿಗೆ ಇದು ಇಡು, ಆ ಗೌರಿಗೆ ಇದು ನೀಡು ಅಂತ ಹೇಳಿ ಎಲ್ಲರೂ ಹೇಳ್ತಾರೆ. ಸೊ ನಾವು ಏನನ್ನ ಅರ್ಪಣೆ ಮಾಡ್ಬೇಕು ಆ ತಾಯಿಗೆ, ಇದನ್ನ ಅರ್ಪಣೆ ಮಾಡ್ಬೇಕು. ಇವತ್ತು ನೀನು ನಿನ್ನಲ್ಲಿರ್ತಕ್ಕಂಥ ಒಂದು ಯಾವ್ದಾದ್ರು ಒಂದು ಬೇಡದೆ ಗುಣನ ನೀನು ಅರ್ಪಣೆ ಮಾಡು ಅಂತ ಹೇಳಿ ಅವಳ ಹತ್ರನೂ ಮಾಡಿಸ್ದೆ. ನನಗೆ ಎಷ್ಟು ಖುಷಿ ಆಯ್ತು ಅಂತ ಹೇಳಿದ್ರೆ, ಅಂದ್ರೆ ನಾವು ಎಷ್ಟು ಈಸಿಯಾಗಿ ಅರ್ಥ ಮಾಡ್ಕೋಬಹುದು ಅಂತ ಹೇಳಿದ್ರೆ, ಆ ತಾಯಿ ಅಂದ್ರೆ ತಾಯಿ ಸ್ವರೂಪರು ನಾವೆಲ್ಲರೂ. ಅಂತ ಹೇಳ್ತಾರಲ್ಲ, ತಾಯಿ ಮನೆಯಲ್ಲಿ, ಒಂದು ಕುಟುಂಬದಲ್ಲಿ ಆ ತಾಯಿ ಅಂದ್ರೆ ಒಂದು ಹೆಣ್ಣು ಮೊದ್ಲು ಹೇಳ್ತಿದ್ರು, ಶಿಕ್ಷಣವನ್ನ ಕಲಿತರು, ಧ್ಯಾನವನ್ನ ಕಲಿತರೆ ಆ ಒಂದು ಕುಟುಂಬನೇ ತುಂಬಾ ಸುಖಕರವಾಗಿ, ನೆಮ್ಮದಿಯುತವಾಗಿ, ಶಾಂತಿಯುತವಾಗಿ ಇರುತ್ತಂತೆ. ಸೊ ಅದಕ್ಕೆ ಎಲ್ಲದಕ್ಕೂ ನಿಮ್ಗೆ ಕ್ರೆಡಿಟ್ ಹೋಗ್ಬೇಕು ಸರ್. ಸೊ ಪ್ರತಿಯೊಂದನ್ನ ಕಲ್ಸ್ಕೊಟ್ಟಿದ್ದಕ್ಕಾಗಿ, ನಿಮ್ಮ ಒಂದು ಏನು ಡೈಲಿ ಏನು ಹೇಳ್ತೀರಿ, ನಿಮ್ಮ ಜ್ಞಾನ ತುಂಬಾನೇ ಚೆನ್ನಾಗಿರುತ್ತೆ. ನಾವು ಎಷ್ಟೋ ಜ್ಞಾನವನ್ನ ಪಡ್ಕೋತಾ ಇದೀವಿ. ಸೊ ನಿಮಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲದು. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಓಕೆ, ಹರಿಪ್ರಿಯಾ ಮೇಡಮ್ ಮಾತಾಡಿ. ಸರ್ ನಮಸ್ತೆ ಸರ್. ಈಗ ನಮ್ ಸೈಡ್, ಬ್ಯಾಂಗ್ಳೂರ್ ಸೈಡ್ ಅಲ್ಲೆಲ್ಲ ಟೆಂಪಲ್ಸ್ ಅಲ್ಲೆಲ್ಲಾನು ಗೊತ್ತಿಲ್ದೇನು ಗಾರ್ಲಿಕ್ ಹಾಕಿರ್ತಾರೆ ಸರ್. ಗಾರ್ಲಿಕ್ ಮತ್ತೆ ಆನಿಯನ್ ಎರಡು ಹಾಕಿರ್ತಾರೆ, ಬಟ್ ಅದನ್ನ ನಾವು ತಿನ್ನೋದು ಇಲ್ಲ ಸರ್ ಈಗ. ಬಟ್ ಒಂದೊಂದ್ ಟೈಮ್ ನಮ್ಗೆ ಗೊತ್ತಿಲ್ದಂಗೆ ನಾವು ಕನ್ಸ್ಯೂಮ್ ಮಾಡ್ಬಿಟ್ಟಿರ್ತೀವಿ ಸರ್. ಅದು ಹೇಗೆ ರಿಯಾಕ್ಟ್ ಆಗುತ್ತೆ ಅಂತ. ಒಂದು ದಿನ ಬೆಳ್ಳುಳ್ಳಿ ತಿಂದ್ರೆ 1 ತಿಂಗಳ ಧ್ಯಾನ ಶಕ್ತಿ ವೇಸ್ಟ್ ಆಗ್ತದೆ.
ಅರ್ಥ ಆಯ್ತಲ್ಲ? ಊಟ ಓಕೆ ಸರ್. ತಿಂದ್ಬಿಟ್ಟಿದೆ. ಯಾಕೆ ಅಷ್ಟು ಹೇಳ್ತೀವಿ ಅಂದ್ರೆ, ಒಂದು ದಿನ ಅಪ್ಪಿತಪ್ಪಿ ಬೆಳ್ಳುಳ್ಳಿ ತಿಂದ್ರೆ 1 ತಿಂಗಳ ಧ್ಯಾನ ಶಕ್ತಿ ವೇಸ್ಟ್ ಆಗ್ತದೆ, ಪೋಲಾಗ್ತದೆ. ಹಾಗಾಗಿ ಊಟ ಇಲ್ಲದೆ ಇದ್ರೂ ಪರವಾಗಿಲ್ಲ, ಬೆಳ್ಳುಳ್ಳಿ ಹಾಕಿದ್ದನ್ನ ತಿನ್ನಬಾರ್ದು. ಓಕೆ ಸರ್. ಅದು ನಮ್ಮ ಆಸ್ಟ್ರಲ್ ಬಾಡಿಯನ್ನ ವೀಕ್ ಮಾಡ್ತದೆ. ಆಸ್ಟ್ರಲ್ ಬಾಡಿ ಅಂದ್ರೆ ಸೂಕ್ಷ್ಮ ಶರೀರ. ಸೂಕ್ಷ್ಮ ಶರೀರವನ್ನು ಸಂಪೂರ್ಣವಾಗಿ ವೀಕ್ ಮಾಡ್ತದೆ. ಯಾವತ್ತು ನಮ್ಮ ದೈಹಿಕ ದೇಹ ಎಷ್ಟು ಚೆನ್ನಾಗಿ ಸದೃಢವಾಗಿರ್ತದೋ ಅಷ್ಟೇ ಸದೃಢವಾಗಿ ನಮ್ಮ ಸೂಕ್ಷ್ಮ ಶರೀರ ಇರಬೇಕು. ಅವಾಗಲೇ ಅದು ಸೂಕ್ಷ್ಮ ಲೋಕಗಳಿಗೆ ಹೋಗ್ಲಿಕ್ಕೆ ಸಾಧ್ಯ, ಸೂಕ್ಷ್ಮ ಲೋಕಗಳಲ್ಲಿ ಕನೆಕ್ಟ್ ಆಗ್ಲಿಕ್ಕೆ ಸಾಧ್ಯ. ಸೂಕ್ಷ್ಮ ಲೋಕದ ಮಾಸ್ಟರ್ಸ್ ಜೊತೆಗೆ, ಆ ಫ್ರೀಕ್ವೆನ್ಸಿ ಜೊತೆಗೆ ನಾವು ಕನೆಕ್ಟ್ ಆಗ್ಲಿಕ್ಕೆ ಸಾಧ್ಯ. ಅವರ ಫ್ರೀಕ್ವೆನ್ಸಿ, ಅವರ ಮೆಸೇಜ್ಗಳನ್ನು ನಾವು ಸ್ವೀಕಾರ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಆಯ್ತಾ? ಇಲ್ಲ ಓಕೆ ಸರ್. ಅನ್ಸುತ್ತೆ, ಅವ್ರು ಏನ್ ಹೇಳ್ತಾ ಇದಾರೆ ಅನ್ನೋದೇ ನಮ್ಗೆ ಅರ್ಥ ಆಗೋದು. ಇವತ್ತು ಅದೇ ಆಗ್ತಾ ಇರೋದು. ಅವರೆಲ್ಲರೂ ನಮಗೆ ಮೆಸೇಜ್ ಕೊಡ್ತಾನೆ ಇದ್ದಾರೆ, ಆದ್ರೆ ಅದನ್ನ ಸ್ವೀಕಾರ ಮಾಡುವ ಕೆಪಾಸಿಟಿ ನಮಗಿಲ್ಲ, ಅದನ್ನ ಡಿಕೋಡ್ ಮಾಡುವ ಕೆಪಾಸಿಟಿ ನಮಗಿಲ್ಲ. ಅರ್ಥ ಆಯ್ತಲ್ಲ? ಹಂಗಾಗಿ ಆ ಅದ್ರ ಕಡೆ ನಾವು ಜಾಸ್ತಿ ಇದು ಮಾಡಬಾರ್ದು, ಆದಷ್ಟು ಅವಾಯ್ಡ್ ಮಾಡ್ಬೇಕು. ಬೈ ಮಿಸ್ಟೇಕ್ ಗೊತ್ತಿಲ್ಲದೆ ಆಗ್ಬಿಟ್ರೆ ಎಂತ ಮಾಡ್ಲಿಕ್ಕೆ ಆಗೋಲ್ಲ. ಆದ್ರೆ ಗೊತ್ತಿದ್ದು ನಾವು ಅದನ್ನ ಏನು ಕಳ್ಕೊಳ್ಳೋದೇನಿದೆ? ಒಂದ್ ಬೆಳ್ಳುಳ್ಳಿ ತಿಂದ ಇದ್ರೆ ಏನಾಗ್ತದೆ? ಮನೇಲಿ ಮಾಡಲ್ಲ ಸರ್, ಮನೇಲಿ ಫುಲ್ ಮನೇಲಿ ಆಯ್ತು, ಕಂಪ್ಲೀಟ್ ಹೊರಗಡೆ ಹೋದಾಗ್ಲೂ ಕೂಡ ಬರೀ ಮನೇಲಿ ಮಾಡಿದ್ರೆ ಸಾಲದು. ನಮ್ಮ ಇದಕ್ಕೆ, ಆಧ್ಯಾತ್ಮಿಕಕ್ಕೆ ಅದು ಗೊತ್ತಾಗಲ್ಲಲ್ಲ. ಹೊಟ್ಟೆ ಗೊತ್ತಾಗ್ತದ ನೀವು ಮನೇಲಿ ತಿಂದಿದ್ರು ಹೊರಗಡೆ ತಿಂದಿದ್ರು ಅಂತ? ಬಟ್ ಆದ್ರೆ ಅಷ್ಟು ಅವೇರ್ನೆಸ್ ಅಲ್ಲಿ ಇರ್ಬೇಕು. ದೇವಸ್ಥಾನದಲ್ಲೂ ಹಾಕ್ತಾರೆ, ಹೌದು. ಈ ಪಲಾವ್ ಎಲ್ಲ ಮಾಡಿದ್ರೆ, ಪಲಾವು ಆಮೇಲೆ ಪುಳಿಯೋಗರೆ ಮಾಡಿದ್ರೆ, ಚಿತ್ರಾನ್ನ ಮಾಡಿದ್ರೆ, ಇದಕ್ಕೆಲ್ಲ ಎಲ್ಲೋ ಒಂದ್ ಕಡೆ ಒಗ್ಗರಣೆಗೆಲ್ಲ ಹಾಕಿರ್ತಾರೆ. ಸ್ವಲ್ಪ ಅದನ್ನ ಗಮನಿಸಿ ಕೇಳಿನೇ ಹಾಕ್ಸ್ಬೋದು. ಮೊದಲು ಆ ಕಾನ್ಸೆಪ್ಟ್ ಇಂದ ಹೊರಗೆ ಆಯ್ತಾ? ಪ್ರಸಾದ ಗಿಸಾದ ಏನಿಲ್ಲ, ಭಕ್ತಿಯಿಂದ ದೇವರೇ ನೀನು ಹೊಗೆ ಇದ್ದೀಯಾ ಅಂದ್ರೆ ಮುಗ್ದೇ ಹೋಯ್ತು ಅಷ್ಟೇ. ಅದೇ ಮಹಾಪ್ರಸಾದ. ಅದು ಬಿಟ್ಟು ಅನ್ನದಿಂದ ಅದೆಲ್ಲ ಒಂದು ಒಂದು ಮಾಧ್ಯಮ ಅಷ್ಟೇ. ಅರ್ಥ ಆಯ್ತಲ್ಲ? ಒಳ್ಳೇದ. ಈಗ ನಮ್ಮ ತಲೆಯಲ್ಲಿ ಅದಂತ ಒಂದು ವೇಳೆ ನಾನು ಪ್ರಸಾದ ಬಿಟ್ಟು ಬಂದ್ರೆ ಏನಾರ ಆಗ್ಬಿಟ್ರೆ, ಆ, ಇದನ್ನೆಲ್ಲ ತಲೆಯಿಂದ ತೆಗೆದು ಅಷ್ಟು ನಮಸ್ಕಾರ ಮಾಡದೇ ಇದ್ರೆ ಏನಾರ ಆಗ್ಬಿಟ್ರೆ, ದೇವರು ಅಷ್ಟು ಕ್ರೂರಿ ಅಲ್ಲ. ಆಯ್ತಾ? ಮೊದಲನೇದಾಗಿ ದೇವರು ಮಹಾ ಕರುಣಾಮಯಿ ಇದ್ದ, ನಾವು ಸರಿ ಇಲ್ಲ ಅಷ್ಟೇ. ಮೊದಲು ದೇವರನ್ನ ನಮ್ಮಂತೆಯೇ ನಾವು ಯೋಚನೆ ಮಾಡಿ, ನಾವು ಒಂದ್ ವೇಳೆ ಯಾರಾದ್ರೂ ನಾವು ಯಾರನ್ನಾದ್ರು ಮಾತಾಡ್ಸ್ಲಿಲ್ಲ ಅಂದ್ರೆ ಅವ್ರು ನಮ್ಮ ಬಗ್ಗೆ ಇದು ಮಾಡ್ಕೊಳ್ಳೋದು, ಹೀಗೆಲ್ಲ ಅದೇ ತರನೇ ದೇವರು ಅಂತ ನಾವು ಯೋಚನೆ ಮಾಡ್ತಾ ಇದ್ವಿ. ದೇವ್ರು ಹಾಗಿಲ್ಲ, ಅವನಿಗೆಲ್ಲ ಗೊತ್ತಾಗ್ತದೆ, ಖುಷಿ ಪಡ್ತಾನ ಅವನು ನಿಜವಾಗ್ಲು. ಅಷ್ಟಕ್ಕೂ ಆ ಎಕ್ಸ್ಪೆಕ್ಟೇಷನ್ ದೇವರಿಗಿಲ್ಲ. ದೇವರಿಗಿರೋದು ಒಂದೇ ಒಂದು ಎಕ್ಸ್ಪೆಕ್ಟೇಷನ್, ನನಗೆ ನಮಸ್ಕಾರ ಮಾಡಿ, ನನ್ನ ಪ್ರದಕ್ಷಿಣೆ ಹಾಕಿ, ನನ್ನ ಸ್ತೋತ್ರ ಮಾಡಿ. ಇದು ಯಾವುದೇ ದೇವರು ಹೇಳ್ತಾ ಇಲ್ಲ. ನಿನ್ನ ಆತ್ಮದ ಉದ್ಧಾರ ನೀನ್ ಮಾಡ್ಕೋ, ನನ್ನನ್ನ ಬಂದು ನೀನ್ ಸೇರು, ಅಷ್ಟೇ ಹೇಳ್ತಾ ಇರೋದು ದೇವರು. ಅದಕ್ಕೋಸ್ಕರ ಏನ್ ಬೇಕೋ ಅದನ್ನ ಮಾಡಷ್ಟೇ. ಅದನ್ನು ಯಾರು ಮಾಡ್ತಾ ಇದ್ದಾರೆ ಅವರೇ ಅವನಿಗೆ ಪರಮ ಪ್ರಿಯರಾದವರು. ಉಳಿದವರೆಲ್ಲ ಸುಮ್ಮನೆ ವ್ಯರ್ಥ ಜೀವನ ಮಾಡ್ತಾ ಇದ್ದಾರೆ, ಅವ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದಿಲ್ಲ ಅಲ್ವಾ? ಈಗ ಒಬ್ಬ ಮಗ ಈ ಗೀತೆಯಲ್ಲಿ ನೋಡಿ ಕೃಷ್ಣ ಬೈತಾನೆ, ತಾಮಸ ಜನ, ಕೆಲವರು ಮಂದಮತಿಗಳು, ಎಷ್ಟು ಹೇಳಿದ್ರು ಅರ್ಥ ಆಗೋಲ್ಲ. ನಾನೇ ಅವತಾರ ಮಾಡಿ ಬಂದು ಹೇಳಿದ್ರು ಕೂಡ ಅವರನ್ನು ಬದಲಾಯಿಸ್ಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಅವರನ್ನು ಮತ್ತೆ ಮತ್ತೆ ಹೀನ ಯೋನಿಯಲ್ಲಿ ಹಾಕ್ತಾ ಇರ್ತೀನಿ, ಕೆಟ್ಟ ಜನ್ಮಗಳಲ್ಲಿ ಹಾಕ್ತಾ ಇರ್ತೀನಿ ಅಂತ ಹೇಳಿ ದೇವರು ಬೈತಾನ ನೋಡಿ ಕೆಲವರು. ಹಾಗೆ ದೇವರಿಗೆ ಅಂಥವ್ರು ಕೂಡ ಇಷ್ಟ ಆಗೋದು. ಅದಕ್ಕೆ ಹೇಳೋದು, ದೇವ್ರು ಯಾರನ್ನ ಇಷ್ಟಪಡ್ತಾನೆ? ಹೂವ ತರುವರೆ ಮನೆಗೆ ಹುಲ್ಲ ತರುವ ಅವಲ ಪುಣ್ಯರವನ ಬದಿಲ್ಲ ಗರ್ಭ ಅಂತ ಹೇಳಿ, ಯಾರು ಆತ್ಮ ಸಾಧನೆಯ ದಾರಿಯಲ್ಲಿದ್ದಾರೆ ಅವರನ್ನ ಕಂಡ್ರೆ ಭಗವಂತನಿಗೆ ಯಾವಾಗಲೂ ಪ್ರೀತಿ ಇದೆ. ಅದಕ್ಕೋಸ್ಕರ ನಾವು ವಸ್ತುವಿನ ಮೂಲಕವೋ ಯಾವುದೋ ಯಜ್ಞ ಏನೋ ಈ ಬೇರೆ ಯಾವ ರೂಪದಲ್ಲೂ ಅವನನ್ನು ಮೆಚ್ಚಿಸುವ ಪ್ರಯತ್ನ ಮಾಡುವ ಅವಶ್ಯಕತೆ ಇಲ್ಲ. ನಮ್ಮ ಆತ್ಮವನ್ನು ನಾವು ಉದ್ಧಾರ ಮಾಡ್ಕೊಳ್ತಾ ಆ ಪರಮಾತ್ಮ ನಾವು ಹೊಂದಬೇಕು ಅನ್ನೋ ಪ್ರಯತ್ನ ಮಾಡಿದ್ರು ಸಾಕು, ಆ ದೇವರು ನಮ್ಮ ಜೊತೆಗೆ ಇರ್ತಾನೆ ಅವಾಗಲೂ. ಅಲ್ವಾ? ವೆರಿ ಗುಡ್. ಓಕೆ ಮಾಸ್ಟರ್ಸ್, ಎಲ್ಲರೂ ವಾಟರ್ ರೆಡಿ ಮಾಡ್ಕೊಳ್ಳಿ, ನಾವು ಸಂಕಲ್ಪ ಮಾಡಿ ವ್ಯಾಯಾಮ ಶುರು ಮಾಡೋಣ.